ಆಂಧ್ರ ಗ್ರೂಪ್ ಪ್ರೆಸೆಂಟ್ಸ್ ದೀಪಾವಳಿ ಸಂಭ್ರಮ, ದೀಪಾವಳಿ ಕಾವ್ಯಾಂಜಲಿ, ದೀಪಗಳ ಹಬ್ಬಕ್ಕೆ ಕವಿತೆಯ ಕಾಣಿಕೆ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, co-sponsored by ಪ್ರಾಣವೈದ್ಯ ಆಯುರ್ವೇದ ಹಾಸ್ಪಿಟಲ್, ಸ್ನೋಮ್ಯಾನ್, ಹೆವನ್ ರೋಸ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸೆಲೂನ್, ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಜೇಡ್ ಹಿಲ್, ಶೀಲಾ ಎಕ್ವಿಪ್ಮೆಂಟ್, ಮಾಸ್ಟರ್ ಪ್ಲಾನರಿ ಗ್ರೂಪ್. ವೀಕ್ಷಕರಿಗೆ ನಮಸ್ಕಾರ. ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು. ಎಲ್ಲ ಕಡೆ ಸಂಭ್ರಮದ ಒಂದು ವಾತಾವರಣ ಇದೆ. ಎಲ್ಲೆಲ್ಲೂ ದೀಪಗಳ ಸಾಲನ್ನು ಕಾಣುವಂತಹ ತರಾತುರಿಯಲ್ಲಿ ನಾವಿದ್ದೇವೆ. ಈ ಸಂದರ್ಭದಲ್ಲಿ ಅಂತರಂಗವನ್ನು ಕೂಡ ಸ್ವಲ್ಪ ಬೆಳಗಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಧಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳ್ತೇವೆ. ನಾವು ಕತ್ತಲೆಯಿಂದ ಬೆಳಕಿಗೆ ಹೋಗುವಂಥ ರೀತಿಯಲ್ಲಿ ನಾವು ಬೆಳೆಯಬೇಕು ಎನ್ನುವ ಹಾಗೆ. ಆ ಕಾರಣದಿಂದ ದೀಪಾವಳಿ ಎನ್ನುವುದು ಎಷ್ಟು ಸಂಭ್ರಮವೋ ಅಷ್ಟೇ ನಮ್ಮ ಮೆದುಳಿಗೆ ಮೇವು ಕೊಡುವಂಥ ಕೆಲಸವೂ ಆಗಬೇಕು, ಜ್ಞಾನವನ್ನು ಹಂಚುವಂಥ ಕೆಲಸ ಆಗಬೇಕು. ಹೇಗೆ ದೀಪದಿಂದ ದೀಪವನ್ನು ಬೆಳಗುತ್ತೇವೆಯೋ ಅದೇ ರೀತಿ ಜ್ಞಾನದ ವಿಕಾಸ ಆಗಬೇಕು ಎನ್ನುವಂಥ ಉದ್ದೇಶದಿಂದ V4 ನ್ಯೂಸ್ ಇವತ್ತು ನಿಮಗೆ ದೀಪಾವಳಿಯ ಸಂಭ್ರಮದಲ್ಲಿ ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮ ಇದು ದೀಪಾವಳಿ ಕಾವ್ಯಾಂಜಲಿ. ಕಾವ್ಯ ಎನ್ನುವಂಥದ್ದು ಮನುಷ್ಯನ ಮನಸ್ಸಿಗೆ ಮುದವನ್ನು ಕೊಡುವಂಥದ್ದು, ಅಷ್ಟೇ ಬುದ್ಧಿಗೆ ಒಂದು ಪ್ರಚೋದನೆಯನ್ನು ಕೊಡುವಂಥದ್ದು ಕೂಡ ಹೌದು. ನಾವು ಗದ್ಯದಲ್ಲಿ ಎಷ್ಟೋ ಪುಟಗಟ್ಟಲೆ ಹೇಳುವುದನ್ನು ಕಾವ್ಯದಲ್ಲಿ 4 ಸಾಲುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಕಾವ್ಯ ಎನ್ನುವಂಥದ್ದು ಅನಾದಿ ಕಾಲದಿಂದ ನಮ್ಮ ಸಾಹಿತ್ಯದಲ್ಲಿ ಪ್ರಥಮವಾದಂತಹ ಒಂದು ಸ್ಥಾನವನ್ನು ಪಡೆದಿರುವಂತಹ ಒಂದು ಪ್ರಕಾರ. ಹಾಗಾಗಿ ಇವತ್ತು ಒಂದಷ್ಟು ಕವಿಗಳು ಸಾಮಾನ್ಯ ಈಗಾಗಲೇ ಅವರ ಕಾವ್ಯ ರಚನೆಯಲ್ಲಿ ಪ್ರಬುದ್ಧತೆಯನ್ನು ಪಡೆದಂಥವರನ್ನು ನಾನು ನಮ್ಮ ಸ್ಟುಡಿಯೋಕ್ಕೆ ಕರೆದಿದ್ದೇನೆ. 2 ಹಂತಗಳಲ್ಲಿ ಈ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸುವಂಥ ಪ್ರಯತ್ನ ಆಗ್ತದೆ. ಈಗ ನನ್ನ ಜೊತೆಗೆ ಇರುವಂತಹ 6 ಮಂದಿ ಕವಿಗಳಿದ್ದಾರೆ ಇಲ್ಲಿ. ಪ್ರತಿಯೊಬ್ಬರು ಕೂಡ ಅವರವರ ಕ್ಷೇತ್ರದಲ್ಲಿ ತುಂಬ ಸಾಹಿತ್ಯದ ಕೆಲಸಗಳನ್ನು ಮಾಡಿದವರು. ನಾನು ಪರಿಚಯಿಸಬೇಕು ಅಂತ ಇದ್ದರೆ ನನ್ನ ಎಡಭಾಗದಲ್ಲಿ ಇರುವವರು ಶ್ರೀಮತಿ ಸುಧಾ ನಾಗೇಶ್ ಅವರು. ಅವರು ಶಾರದಾ ಹೈಸ್ಕೂಲ್ನಲ್ಲಿ ಪಾಣೆಮಂಗಳೂರಿನಲ್ಲಿ ಅಧ್ಯಾಪನ ವೃತ್ತಿಯನ್ನು ಮಾಡಿ ಇತ್ತೀಚೆಗಷ್ಟೇ ನಿವೃತ್ತಿಯನ್ನು ಪಡೆದಂತಹ ಶಿಕ್ಷಕಿ, ಜೊತೆಗೆ ಕವಯತ್ರಿ, ಲೇಖಕಿ. ಹಾಗೆ ಆ ಕಡೆಗೆ ನೋಡಿದರೆ ನಮ್ಮ ಬೈಕಂಪಾಡಿಯವರು ಇದ್ದಾರೆ, ಯೋಗೀಶ್ ಕಾಂಚನ್ ಬೈಕಂಪಾಡಿ. ಯೋಗೀಶ್ ಕಾಂಚನ್ ಬೈಕಂಪಾಡಿ ಮತ್ತು ನಾನು ಒಂದು 3 ವರ್ಷ ಒಟ್ಟಿಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಲ್ಲಿ ಸದಸ್ಯರಾಗಿದ್ದವರು. ಕನ್ನಡ ತುಳು ಕವಿತೆಗಳನ್ನು ಬರೀತಾರೆ, ಕೆಲವು ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಇತ್ತೀಚೆಗೆ ದಸರಾ ಕವಿಗೋಷ್ಠಿಯಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ಅವರನ್ನು ಸ್ವಾಗತಿಸುವ. ಆಮೇಲೆ ಆ ಕಡೆ ನೀವು ನೋಡಿದರೆ ಶ್ರೀಮತಿ ಮಾಲತಿ ಶೆಟ್ಟಿ ಮಾಣೂರು, ಮಂಗಳೂರಿನಲ್ಲಿ ಕಳೆದ ಹಲವು ವರ್ಷಗಳಿಂದ ಅಮೃತ ಪ್ರಕಾಶ ಇರುವಂಥ ಪತ್ರಿಕೆ ನಡೆಸ್ತಾ ಇದ್ದಾರೆ. ಜೊತೆಗೆ ಸುಮಾರು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಕವಯಿತ್ರಿ, ಅವರಿಗೂ ಕೂಡ ಸ್ವಾಗತ. ಇನ್ನು ನನ್ನ ಬಲಭಾಗದಲ್ಲಿ ಶ್ರೀಮತಿ ಸುಲೋಚನಾ ನವೀನ್ ಅವರಿದ್ದಾರೆ. ಆಕಾಶವಾಣಿಯಲ್ಲಿ ಅವರು ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತಿ ನವೀನ್ ಕುಮಾರ್ ಕದ್ರಿ ನನ್ನ ಆತ್ಮೀಯರು ಕೂಡ. ಇವರು ಕೂಡ ಕವಯತ್ರಿ ಇದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಆಮೇಲೆ ಆಚೆ ಕಾಣುವವರು ಹರೀಶ್ ಸುಲಾಯ ಒಡ್ಡಬೆಟ್ಟು. ಅವರು ಬರೆಯುವುದು ಹಾಸು ಒಡ್ಡಬೆಟ್ಟು ಎನ್ನುವಂಥ ಹೆಸರಿನಲ್ಲಿ. ವೃತ್ತಿಯಲ್ಲಿ ಅಧ್ಯಾಪಕರು, ಮಂಜೇಶ್ವರದ ಹತ್ರ ಇದ್ದಾರೆ. ಕೆಲವು ಪುಸ್ತಕಗಳನ್ನು ಕೂಡ ಪ್ರಕಟಪಡಿಸಿದ್ದಾರೆ. ಚುಟುಕು ಮತ್ತು ಬೇರೆ ರೀತಿಯ ಪ್ರಕಾರಗಳ ಕವಿತೆಗಳನ್ನು ಕನ್ನಡ ತುಳುವಿನಲ್ಲಿ ಬರೀತಾರೆ. ಆಮೇಲೆ ಇನ್ನು ಶ್ರೀಮತಿ ದಯಾಮಣಿ ಶೆಟ್ಟಿ ಎಕ್ಕಾರು, ದಯಾಮಣಿ ಸುಧಾಕರ್ ಶೆಟ್ಟಿ ಎಕ್ಕಾರು. ಇವರು ಮೂಲತಃ ಎಕ್ಕಾರಿನವರು, ಕಟೀಲ್ನ ಹತ್ತಿರ. ಆದರೆ ಬಹಳ ದೀರ್ಘಕಾಲ ಮುಂಬೈಯಲ್ಲಿದ್ದವರು. ಅಲ್ಲಿ ಯಕ್ಷಗಾನದ ಭಾಗವತಿಕೆಯನ್ನು ಕೂಡ ಮಾಡಿಕೊಂಡಿದ್ದವರು. ಪ್ರಸಂಗ ರಚನೆ ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿ ಒಂದು ಪತ್ರಿಕೆಯ ಸಂಪಾದಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈಗ ಊರಿನಲ್ಲಿ ನೆಲೆಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡೋಣ. ವೀಕ್ಷಕರೇ, ಇವತ್ತು ದೀಪಾವಳಿಯ ಹಬ್ಬ. ದೀಪಾವಳಿಯ ಹಬ್ಬದ ಕುರಿತಾದಂಥ ಒಂದು ಕವನವನ್ನು ಮೊದಲಿಗೆ ನಾನೇ ಓದಿ ಆಮೇಲೆ ನಮ್ಮ ಕವಿಗಳಿಂದ ಅವರ ಕವಿತೆಗಳನ್ನು ಕೇಳೋಣ. ನನ್ನ ಕವಿತೆ ಬಾಬಾ ಬಲಿರಾಯ ಅಂತ. ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾವು ಬಲಿಯನ್ನು ಯಾವ ರೀತಿಯಲ್ಲಿ ಎದುರುಗೊಳ್ಳಬೇಕು ಅಂತ. ಬಾಬಾ ಬಲಿರಾಯ
ಪಾತಾಳ ತೊರೆದು ಓ ಮಹನೀಯ, ಹೋ ಹೋ ಮಹಾರಾಯ, ಆಕಾಶ ದೀಪವಿದೆ ಬಾ ಚಿನ್ಮಯ. ಬಾಬಾ ಬಲಿರಾಯ ಪಾತಾಳ ತೊರೆದು ಓ ಮಹನೀಯ. ಅಂಧಕಾರದಿಂದ ಲೋಕ ಕತ್ತಲಾಗಿದೆ, ನೊಂದ ಜೀವ ಬೆಂದು ಬದುಕು ಬತ್ತಲಾಗಿದೆ. ದೀಪ ಹಚ್ಚಿ ನಿನ್ನ ದಾರಿ ಕಾಯುತ್ತಿರುವರು, ತಾಪನೀಗಲೆಂದು ನಿನಗೆ ಕೈಯ ಮುಗಿವರು. ಭೂಮಿಪುತ್ರ ಬಲಿಯೇ ನಿನಗೆ ತುಪ್ಪದಾರತಿ, ವಿಷ್ಣು ಪದವ ಧರಿಸದಂಥ ಪುಣ್ಯಮೂರುತಿ. ಭೂಮಿಪುತ್ರ ಬಲಿಯೇ ನಿನಗೆ ತುಪ್ಪದಾರತಿ, ವಿಷ್ಣು ಪದವ ಧರಿಸಿದಂಥ ಪುಣ್ಯಮೂರುತಿ. ದೀವಳಿಗೆಯ ಹಬ್ಬವಿಂದು ನೀಡು ದರ್ಶನ, ಭುವಿಗೆ ಇಂದ್ರನಾಗಿ ಪೂಜೆಗೊಳ್ಳೋ ಪಾವನ. ದೀವಳಿಗೆಯ ಹಬ್ಬವಿಂದು ನೀಡು ದರ್ಶನ, ಭುವಿಗೆ ಇಂದ್ರನಾಗಿ ಪೂಜೆಗೊಳ್ಳೋ ಪಾವನ. ಸಾಮಾನ್ಯವಾಗಿ ದೀಪಾವಳಿ ಬಲೀಂದ್ರನ ಕಥೆಯ ಹಿನ್ನೆಲೆಯಲ್ಲಿ ನಡೆಯುವುದರಿಂದ ಆ ಬಲಿರಾಯನ ಕಥೆಯನ್ನು ಸೂಚ್ಯವಾಗಿ ಹೇಳುವಂಥ ಕವನದ ಮೂಲಕ ಇವತ್ತಿನ ಕಾವ್ಯಾಂಜಲಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ನಾವು ಸುಧಾ ನಾಗೇಶ್ ಅವರ ಕವಿತೆಯನ್ನು, ಕನ್ನಡ ಕವಿತೆಯನ್ನು ಕೇಳೋಣ. ಸುಧಾ ನಾಗೇಶ್, ಯಾವುದನ್ನು ಬರೆದಿದ್ದೀರಿ? ಎಲ್ರಿಗೂ ನಮಸ್ತೆ. ಬೆಳಕಿನ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಓದುವಂತಹ ಕವನದ ಶೀರ್ಷಿಕೆ ಕತ್ತಲಿಂದ ಬೆಳಕಿನೆಡೆಗೆ. ಈಗ ಬೇರೆ ಕವನ ಸಂಕಲನ ಏನಾದರೂ ಮಾಡಿದ್ದುಂಟ ನೀವು? ಹೌದು, ಮೊನ್ನೆ ಹೊಂಬೆಳಕು, ನನ್ನದು ಹೊಂಬೆಳಕು ಕಾರ್ಕಳದವರು ಹೊಂಬೆಳಕು ಪುಸ್ತಕವನ್ನೇ ಅವರು ಬಿಡುಗಡೆ ಮಾಡಿದರು. ಈಗ ಪೂರ್ಣಾವಧಿಯನ್ನು ಸಾಹಿತ್ಯಕ್ಕೆ. ಸಾಹಿತ್ಯಕ್ಕೆ ಈಗ ಈ ಕವಿತೆ ಆಶಯ ಏನು ನಿಮ್ಮದು? ಇದು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ನಮ್ಮ ಮಕ್ಕಳಿಗೆ ತಿಳಿಸಬೇಕು, ಕಲಿಸಬೇಕು, ಮತ್ತು ಅದನ್ನು ಮುಂದಿನ ಪೀಳಿಗೆಗೆ ದಾಟಿಸಬೇಕು ಎನ್ನುವ ಆಶಯದೊಂದಿಗೆ ಈ ಕವನವನ್ನು ಕವಿತೆಯನ್ನು ಕೇಳೋಣ. ಕತ್ತಲಿಂದ ಬೆಳಕಿನೆಡೆಗೆ. ಬನ್ನಿ ಮಕ್ಕಳೇ ಹಚ್ಚೋಣ ಸಾಲು ಸಾಲು ಹಣತೆ, ಕತ್ತಲಿಂದ ಬೆಳಕಿನೆಡೆಗೆ ಸಾಗಲಿ ಪ್ರೀತಿ ಮಮತೆ. ಬನ್ನಿ ಮಕ್ಕಳೇ ಹಚ್ಚೋಣ ಸಾಲು ಸಾಲು ಹಣತೆ. ಹಬ್ಬವೆಂದರೆ ಬೆಳಕು, ಬೆಳಕು ಎಂದರೆ ಬದುಕು, ಜ್ಞಾನ ದೀವಿಗೆ ಬೆಳಗಲಿ ದೀಪಾವಳಿ. ಹತ್ತಿ ಬತ್ತಿಯಾಗಿ ಹೊಸೆದು ದೀಪದೆಣ್ಣೆಯಲ್ಲಿ ಬೆಸೆದು ನೆಲ ಮುಗಿಲ ಚುಂಬಿಸಲಿ ಪ್ರಭಾವಳಿ. ಹಬ್ಬವೆಂದರೆ ಬೆಳಕು, ಬೆಳಕು ಎಂದರೆ ಬದುಕು. ನನ್ನದೇನಿಲ್ಲ ನಿನ್ನದೇ ಎಲ್ಲ, ನನ್ನದೇನಿಲ್ಲ ನಿನ್ನದೇ ಎಲ್ಲ, ಅರ್ಪಣೆಯ ಭಾವ ದೀಪದಲ್ಲುಂಟು. ನಾನಳಿದರೂ ನೀ ಬೆಳಗಬೇಕೆಂಬ ಸಂದೇಶ ದೀಪದ ಬುಡದ ಕತ್ತಲೆಯಲ್ಲುಂಟು. ಬನ್ನಿ ಮಕ್ಕಳೇ ಹಚ್ಚೋಣ ಸಾಲು ಸಾಲು ಹಣತೆ. ಹತ್ತಿ ಬೆಳೆದವನಿಗೆ ಬತ್ತಿ ಹೊಸೆದವನಿಗೆ, ಹಣತೆ ಮಾಡಿದವನಿಗೆ ಒಳಿತು ಬಗೆಯೋಣ. ಮನದ ತಿಮಿರವ ಸರಿಸಿ ಎದೆಯ ಕಸವನ್ನು ಗುಡಿಸಿ, ಮನದ ತಿಮಿರವ ಸರಿಸಿ ಎದೆಯ ಕಸವನ್ನು ಗುಡಿಸಿ, ಸಾಮರಸ್ಯದ ಹಣತೆ ಹಚ್ಚೋಣ. ಬನ್ನಿ ಮಕ್ಕಳೇ ಸಾಮರಸ್ಯದ ಹಣತೆ ಹಚ್ಚೋಣ. ಪುಟ್ಟ ಹಣತೆಗಳ ಸಾಲಾಗಿ ಹಚ್ಚಿಟ್ಟು, ಪುಟ್ಟ ಹಣತೆಗಳ ಸಾಲಾಗಿ ಹಚ್ಚಿಟ್ಟು ಇಳೆಯನ್ನು ಸ್ವರ್ಗ ಮಾಡೋಣ. ದೀಪ ದೀಪಗಳ ಮಾಲೆ ಪೋಣಿಸುತ್ತಾ, ದೀಪ ದೀಪಗಳ ಮಾಲೆ ಪೋಣಿಸುತ್ತಾ ಜಗಕ್ಕೆ ಬೆಳಕನ್ನು ಹರಿಸೋಣ. ಬನ್ನಿ ಮಕ್ಕಳೇ ಜಗಕ್ಕೆ ಬೆಳಕನ್ನು ಹರಿಸೋಣ. ವಂದನೆಗಳು. ಧನ್ಯವಾದಗಳು. ಸುಂದರವಾದಂಥ ಕವಿತೆಯನ್ನು ಸುಧಾ ನಾಗೇಶ್ ಪ್ರಸ್ತುತಪಡಿಸಿದ್ದಾರೆ. ದೀಪ ಎನ್ನುವುದು ಬೆಳಕು ಮಾತ್ರ ಅಲ್ಲ, ದೀಪ ಎನ್ನುವುದು ಬದುಕು. ಆ ದೀಪದ ಸುತ್ತ ಅನೇಕ ರೀತಿಯ ಅರ್ಥಗಳು ಕೂಡ ಇದ್ದಾವೆ ಎನ್ನುವುದನ್ನು ಬಹಳ ಸೂಚ್ಯವಾಗಿ ತಮ್ಮ ಕವನದಲ್ಲಿ ಕೊಟ್ಟಿದ್ದಾರೆ. ಈಗ ಸುಲೋಚನಾ ನವೀನ್ ಅವರು ತಮ್ಮ ಕವನವನ್ನು ಓದ್ತಾರೆ. ಸುಲೋಚನಾ, ನೀವು ಯಾವಾಗ ಈ ಬರೀಲಿಕ್ಕೆ ಎಲ್ಲ ಪ್ರಾರಂಭ ಮಾಡಿದಿರಿ ಕವಿತೆಗಳನ್ನು? ನಾನೊಂದು 10-15 ವರ್ಷ ಆಯಿತು ಕವಿತೆಗಳನ್ನು ಬರೀಲಿಕ್ಕೆ ಶುರು ಮಾಡಿ. ಇನ್ನೆರಡು ಕವನ ಸಂಕಲನ ಬಿಡುಗಡೆ ಆಗಲಿಕ್ಕಿದೆ. ಅದಕ್ಕೆ ಸಿದ್ಧತೆ ಮಾಡಿದ್ದೀರಾ? ಸಿದ್ಧತೆ ಎಲ್ಲ ಮಾಡಿ ಆಗಿದೆ. ಈ ರೀತಿ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಾ? ಭಾಗವಹಿಸಿದೆ. ಈಗ ಇವತ್ತು ನೀವು ಓದುವಂಥ ಕವಿತೆ ಯಾವುದು? ನನ್ನ ಕವಿತೆಯ ಶೀರ್ಷಿಕೆ ದೀಪಾವಳಿಗೆ ಸ್ವಾಗತ ಅಂತ. ಸ್ವಲ್ಪ ಅದರ ಆಶಯ ಹೇಳಿ ಅಂತೆ. ಏನು ಆಶಯ ಏನಂದ್ರೆ, ಈ ಹಬ್ಬದ ವಿಶೇಷತೆ, ಆಚರಣೆಯ ವಿಶೇಷತೆ ಏನು, ಮತ್ತೆ ಅದರಲ್ಲಿ ಈ ಹಬ್ಬವನ್ನು ಆಚರಿಸ್ತೇವೆ ನಾವು, ಪರಿಸರಕ್ಕೆ ಧಕ್ಕೆ ಆಗಬಾರದು, ಆ ರೀತಿ ನಾವು ಹಬ್ಬವನ್ನು ಆಚರಿಸಬೇಕು, ಮತ್ತೆ ಈ ಬೆಳಕಿನ ಸಂದೇಶ ಏನು ಅಂತ ಈ ನನ್ನ ಕವಿತೆಯಲ್ಲಿ ಉಂಟು. ಹೌದಾ? ಸರಿ, ಹಾಗಿದ್ರೆ ಕವಿತೆ ಕೇಳಬೇಕು. ಕವಿತೆಯ ಶೀರ್ಷಿಕೆ ದೀಪಾವಳಿಗೆ ಸ್ವಾಗತ. ಆಗಮಿಸೋ ದೀಪಗಳ ಹಬ್ಬ ದೀಪಾವಳಿಗೆ ನಮ್ಮ ಹೃದಯಾಂತರಾಳದ ಸ್ವಾಗತವು. ನಮ್ಮ ಬಾಳ ಪಯಣದಿ ಕಾಡುವ ಕಷ್ಟ ದುಃಖಗಳು ದೂರವಾಗಲೆಂದು. ಆಗಮಿಸೋ ದೀಪಗಳ ಹಬ್ಬ ದೀಪಾವಳಿಗೆ ನಮ್ಮ ಹೃದಯಾಂತರಾಳದ ಸ್ವಾಗತವು. ನಮ್ಮ ಬಾಳ ಪಯಣದಿ ಕಾಡುವ ಕಷ್ಟ ದುಃಖಗಳು ದೂರವಾಗಲೆಂದು. ಶರತ್ಕಾಲದಲ್ಲಿ ನೀಲಿ ಆಗಸ ನಿರ್ಮಲ, ಮನೆಯೊಳಗೂ ಹೊರಗೂ ಗಾಳಿ ಇಲ್ಲ, ಉರಿಸಿಡಬಹುದು ದೀಪದ ಸಾಲು. ಆಚರಣೆಗಳಿಗೆ ಪೌರಾಣಿಕ ಹಿನ್ನೆಲೆ,
ನಮ್ಮ ಸಂಸ್ಕೃತಿಯಲ್ಲಿ ಪ್ರಗತಿಗೆ ಬೆಲೆ, ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಯ ಸಂದೇಶ. 3 ದಿನ ಒಂದೊಂದು ಆಚರಣೆ ವಿಶೇಷ. ಪಟಾಕಿಯ ಬಾಣ ಬಿರುಸಿನಲ್ಲಿ ಪರಿಸರದ ಪರಿಶುದ್ಧ ಗಾಳಿ ಮಾಯವಾಗದಿರಲಿ. ಹಚ್ಚಿದ ಹಣತೆಗಳು ಆದಷ್ಟು ಮಿನುಗಲಿ. ಹೆಜ್ಜೆ ಹೆಜ್ಜೆಯಲ್ಲಿ ಸಾಲು ದೀಪ ಧರೆಯಲ್ಲಿ ಮೂಡಲಿ. ಮನೆ ಮನಗಳಲ್ಲಿ ಸುಖ ಸಮೃದ್ಧಿ ತರಲಿ. ಶತಶತಮಾನಗಳ ಪ್ರಾಚೀನತೆಯ ಬಾಂಧವ್ಯವು ನಿಷ್ಕಲ್ಮಶ ಮನಸ್ಸೆಂಬ ನೀಲಾಂಜನದಿ ಅನವರತವೂ ಬೆಳಗಲಿ. ಕತ್ತಲೋಡಿಸುವ ಈ ಬೆಳಕ ಮನಸ್ಸಿಟ್ಟು ಜತನದಿ ಕಾಯೋಣ. ಆರಿ ಹೋಗದ ಹಾಗೆ ಎಣ್ಣೆಯನ್ನು ಸುರಿಯೋಣ. ತಿರಿಯು ಜಾರದ ಹಾಗೆ ಭಾರವನ್ನು ಇರಿಸೋಣ. ಮೈಯೆಲ್ಲ ಕಣ್ಣಾಗಿ ಉರಿಸಿ ಬೆಳಗೋಣ. ಹಚ್ಚೋಣ ಬನ್ನಿ ಬೆಳಕ, ಹಚ್ಚೋಣ ಬನ್ನಿ ಬೆಳಕ. ಧನ್ಯವಾದಗಳು. ಬಹಳ ಒಳ್ಳೆಯ ಒಂದು ಕವಿತೆಯನ್ನು ಸುಲೋಚನಾ ಅವರು ನೀಡಿದ್ದಾರೆ. ಬೆಳಕು ಹಚ್ಚುವುದು ಮುಖ್ಯ ಅಲ್ಲ, ಅದು ಆರದ ಹಾಗೆ ನೋಡಿಕೊಳ್ಳುವುದು ಕೂಡ ಬಹಳ ಮುಖ್ಯ. ಮಾತ್ರ ಅಲ್ಲ, ನಾವು ಹಬ್ಬವನ್ನು ಸಂಭ್ರಮಿಸುವಾಗ ಪರಿಸರದ ಬಗ್ಗೆ ಕೂಡ ಒಂದಷ್ಟು ಕಾಳಜಿ ನಮಗೆ ಬೇಕು ಎನ್ನುವುದನ್ನು ಧ್ವನಿಸುವಂಥ ಕವಿತೆಯನ್ನು ಕೊಟ್ಟಿದ್ದಾರೆ. ಈಗ ಯೋಗೀಶ್ ಕಾಂಚನ್ ಅವರು ಈಗಾಗಲೇ ಕವನ ಸಂಕಲನವನ್ನು ಪ್ರಕಟ ಮಾಡಿದ್ದೀರಿ ಅಲ್ವಾ? ಯಾವುದೆಲ್ಲದು? ನಗ್ನ ಸತ್ಯ ಮತ್ತೊಂದು ವಾಸ್ತವತೆ. ಮತ್ತು ತುಳುವಿನಲ್ಲಿ ಬಂತ? ತುಳುವಿನಲ್ಲಿ ಇದು ಅದಕ್ಕೊಂದು ಅವಾರ್ಡ್ ಬಂತು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ. ತಂಜನಬಳ್ಳಿ ತಂಜನಬಳ್ಳಿ ಅಂತ ಬರ್ದಿದೆ, ಅದಕ್ಕೆ ಅವಾರ್ಡ್ ಬಂದಿದೆ. ಹೌದು. ಈಗ ಮೊನ್ನೆ ನೀವು ದಸರಾ ಕವಿಗೋಷ್ಠಿಗೆಲ್ಲ ಹೋಗುವಾಗ ಹೇಗಿತ್ತು ವಾತಾವರಣ? ಅದು ನಾನು 2 ಸಲ ಭಾಗವಹಿಸಿದೆ. ಒಮ್ಮೆ ತುಳುವಿನಲ್ಲಿ ಭಾಗವಹಿಸಿದೆ, ಒಂದು ಕನ್ನಡದಲ್ಲಿ. ವಾತಾವರಣ ಅಂದರೆ ಅದು ಅಲ್ಲಿದ್ದು ಬೇರೆ ಕರ್ನಾಟಕದ ಆದ್ಯಂತ ಜನ ಬಂದಿದ್ದಾರೆ. ಕರ್ನಾಟಕದಿಂದ 31 ಡಿಸ್ಟ್ರಿಕ್ಟಿಂದ 31 ಜನ ಬರ್ತಾರೆ. ಒಂದೊಂದು ಒಂದು ಜಿಲ್ಲೆಗೆ ಒಂದು ಕೊಟ್ಟಿದ್ದಾರೆ ಮತ್ತು 4 ರೀಜನಲ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ಒಂದು ಕೊಡವ, ಕೊಂಕಣಿ ಮತ್ತು ತುಳು. ನೀವು ಈ ಸಲ ಯಾವುದನ್ನು ಪ್ರತಿನಿಧಿ? ಕನ್ನಡ. ಒಳ್ಳೆಯದು. ಈಗ ಇವತ್ತಿನ ನಿಮ್ಮ ಕವನ ಯಾವುದದು? ನನ್ನ ಈ ಸಲದ ಕವನ ದೀಪಗಳಿಗೊಂದು ಮೆರಗುಂಟು. ಏನು ವಿಷಯ ಹೇಳಲಿಕ್ಕೆ ಬೇಕು? ಇದು ದೀಪಾವಳಿಯ ಮುಂಚಿನ ನಮ್ಮ ಏನು ಸಂಭ್ರಮ ಇತ್ತು ಅದು ನಾವು ಅಳಿತಾ ಬರ್ತಾ ಇದೆ ಈಗ. ಆ ಸಡಗರ ಹೀಗೆಲ್ಲ, ಆ ಬಗ್ಗೆ ಒಂದು ಬರೆದ ಕವನ. ಸಡಗರ ಎನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಇದೆ. ಅದರಲ್ಲಿ ಕೆಲವು ಅಪಸವ್ಯಗಳು ಕೂಡ ಸೇರಿಕೊಂಡಿರ್ತದೆ ಅಂತ ಅಲ್ವಾ? ಸರಿ. ನನ್ನ ಕವನದ ಶೀರ್ಷಿಕೆ ದೀಪಗಳಿಗೊಂದು ಮೆರಗು. ದೀಪದಿಂದ ದೀಪವು ಹಚ್ಚಬೇಕು ಮಾನವ, ದೀಪದಿಂದ ಮನಸ್ಸು ತಣಿಸಬೇಕು. ದೀಪದಿಂದ ದೀಪವು ಹಚ್ಚಬೇಕು ಮಾನವ, ದೀಪದಿಂದ ಮನಸ್ಸು ತಣಿಸಬೇಕು. ದೀಪ ಆರದಂತೆ ಮನಸ್ಸು ಕೆಡದಂತೆ ನೋಡಬೇಕು. ದೀಪ ಆರದಂತೆ ಮನಸ್ಸು ಕೆಡದಂತೆ ನೋಡಬೇಕು. ದೀಪ ಜ್ಞಾನದ ಬೆಳಕು, ಜ್ಞಾನವೇ ಮನುಷ್ಯನಿಗೆ ಸೊಬಗು. ಬಾಳೊಂದು ಸುಂದರ ಕನಸು, ಅದುವೇ ಆತ್ಮಕ್ಕೆ ಸೊಗಸು. ದೀಪ ಜ್ಞಾನದ ಬೆಳಕು, ಜ್ಞಾನವೇ ಮನಸ್ಸಿಗೆ ಸೊಗಸು. ಬಾಳೊಂದು ಸುಂದರ ಕನಸು, ಅದುವೇ ಆತ್ಮಕ್ಕೆ ಸೊಗಸು. ಯುದ್ಧದ ಕಾರ್ಮೋಡವೇ ಜಗತ್ತಿಗೆ ಕುತ್ತು, ಶಾಂತಿ ಸೌಹಾರ್ದತೆಯೇ ಜಗತ್ತಿನ ಬೆಳಕು. ಯುದ್ಧದ ಕಾರ್ಮೋಡವೇ ಜಗತ್ತಿಗೆ ಕುತ್ತು, ಶಾಂತಿ ಸೌಹಾರ್ದತೆಯೇ ಜಗತ್ತಿನ ಬೆಳಕು. ಜಗತ್ತನ್ನು ಬೆಳಗಿಸುವ ಸೂರ್ಯನೇ ಬೆಳಕು, ಭೂಮಿಯನ್ನು ಬೆಳಗಿಸುವ ದೀಪವೇ ಬೆಳಕು. ಜಗತ್ತನ್ನು ಬೆಳಗಿಸುವ ಸೂರ್ಯನೇ ಬೆಳಕು, ಭೂಮಿಯನ್ನು ಬೆಳಗಿಸುವ ದೀಪವೇ ಬೆಳಕು. ಸೂರ್ಯನು ಮರೆಯಾದರೆ ಭೂಮಿಗೆ ಕೆಡುಕು, ದೀಪವು ಆರಿದರೆ ಮನೆಗೆ ಕೆಡುಕು. ಸೂರ್ಯನು ಮರೆಯಾದರೆ ಭೂಮಿಗೆ ಕೆಡುಕು, ದೀಪವು ಆರಿದರೆ ಮನೆಗೆ ಕೆಡುಕು. ಒಂದು ಕಿಡಿ ಬೆಂಕಿಯಿಂದ ಜಗತ್ತೇ ಸುಡುವಂತೆ, ಅಜ್ಞಾನದಿಂದ ತುಂಬಿದ ಮನಸ್ಸನ್ನು ಸುಡುತ್ತೆ. ಒಂದು ಕಿಡಿ ಬೆಂಕಿಯಿಂದ ಜಗತ್ತೇ ಸುಡುವಂತೆ, ಅಜ್ಞಾನದಿಂದ ತುಂಬಿದ ಮನಸ್ಸು ದೇಹವನ್ನು ಸುಡುತ್ತೆ. ದೀಪಾವಳಿ ಎಲ್ಲರಿಗೂ ಸಡಗರ ತರುತ್ತೆ. ದೀಪಾವಳಿ ಎಲ್ಲರಿಗೂ ಸಡಗರ ತರುತ್ತೆ. ಹೊಸ ಹೊಸ ಬಟ್ಟೆ ಕೂಡು ಕುಟುಂಬ ಒಟ್ಟಿಗೆ. ಹೊಸ ಹೊಸ ಬಟ್ಟೆ ಕೂಡು ಕುಟುಂಬ ಒಟ್ಟಿಗೆ. ದೀಪಾವಳಿ ಎಂದರೆ ಹಾಗೆಯೇ ಇರುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಬಂದೇ ಬರುತ್ತೆ, ನಮ್ಮೆಲ್ಲರಿಗೂ ಸಂತೋಷವ ತರುತ್ತೆ. ದೀಪಾವಳಿ ಎಂದರೆ ಹಾಗೆಯೇ ಇರುತ್ತೆ, ಮತ್ತೊಮ್ಮೆ ಮಗದೊಮ್ಮೆ ಬಂದೇ ಬರುತ್ತೆ, ನಮ್ಮೆಲ್ಲರಿಗೂ ಸಂತೋಷವ ತರುತ್ತೆ. ಒಳ್ಳೆಯ ಕವಿತೆ. ಬಹುಶಃ ದೀಪಾವಳಿ ವರ್ಷವೂ ಬರ್ತದೆ, ಆದರೆ ಆಚರಣೆಯಲ್ಲಿ ನಾವು ಯಾವುದೇ ರೀತಿಯದ್ದಾದಂಥ ವೈಪರೀತ್ಯಕ್ಕೆ ಅವಕಾಶಗಳನ್ನು ಕೊಡಬಾರ್ದು. ಪ್ರಕೃತಿ ಹೇಗೆ ಇದ್ದರೆ ಹಾಗೆ ಚೆನ್ನ. ಸೂರ್ಯ ಇಲ್ಲದೆ ಹೋದರೆ ಪ್ರಪಂಚ ಬೆಳಕು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಾವು ಎಷ್ಟೇ ದೀಪವನ್ನು ಹಚ್ಚಿದರೂ ಕೂಡ ಅದು ಕ್ಷಣಭಂಗುರವಾದದ್ದು ಒಂದು. ಇನ್ನೊಂದು ಬೆಂಕಿ ಅನ್ನುವಂಥದ್ದು ಅದು ದೀಪ ಉರಿಸಲಿಕ್ಕೂ ಬರ್ತದೆ, ಸುಡುವುದಕ್ಕೂ ಬರ್ತದೆ. ಹಾಗಾಗಿ ಸುಡುವ ಬೆಂಕಿ ಆಗಬಾರ್ದು,
ದೀಪಜ್ಯೋತಿ ಆಗಬೇಕು ಎನ್ನುವಂಥ ಆಶಯದ ಕವನವನ್ನು ಕೊಟ್ಟಿದ್ದಾರೆ. ಧನ್ಯವಾದಗಳು ಅವರಿಗೆ. ಈಗ ಹಸು ಒಡ್ಡಂಬೆಟ್ಟು ಅವರದ್ದು ನೀವು ಕವನ ಸಂಕಲನ ಪ್ರಕಟ ಮಾಡಿದ್ದೀರಲ್ಲ, ಹೌದು, ನೆನಪಿಸಿಕೊಳ್ಬೋದಾ? ನಾನು ಸುಮಾರು ಒಂದು 5-6 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದೇನೆ. 2008ರಲ್ಲಿ ನನ್ನ ಮೊದಲ ಕವನ ಸಂಕಲನ, ಕನ್ನಡ ಕವನ ಸಂಕಲನ ಬೆಳಕು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ತದನಂತರ ಚುಟುಕುಗಳ ಸಂಕಲನ ಒಂದು ಸುರಗಿ, ಮತ್ತು ಹನಿಯಾದ ದನಿ, ಆಮೇಲೆ ಮಿಠಾಯಿ ಡಬ್ಬ, ಆಮೇಲೆ ತುಳುವಿನಲ್ಲಿ ಉದಿಪು ಎಂಬ ಒಂದು ಕವನ ಸಂಕಲನವನ್ನು ಕೂಡ ನಾನು ಪ್ರಕಟ ಮಾಡಿದೆ. ಬದಿಯಡ್ಕದಲ್ಲಿ ನಡೆದಂತಹ ತುಳುವೆರೆ ಆಯನದಲ್ಲಿ ಬಿಡುಗಡೆಗೊಂಡಂತಹ ಉದಿಪು ಎಂಬ ಒಂದು ಕವನ ಸಂಕಲನ ತುಳುವಿನಲ್ಲಿ ಬರೆದಿದ್ದೇನೆ. ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ನೀವು? ನಾನು ವಿದ್ಯಾವರ್ಧಕ AUP ಶಾಲೆ ಮಂಜೇಶ್ವರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದೊಂದೊಳ್ಳೆ ಕೆಲಸ ಮಾಡಿದ್ದೀನಿ. ಚುಟುಕು ಸಾಹಿತ್ಯ ಪರಿಷತ್ತನ್ನು ಒಂದು ಕಟ್ಟಿ ಚುಟುಕು ಕವಿಗಳಿಗೆ ಒಂದು ವೇದಿಕೆ ನಿರ್ಮಾಣ ಆಗಿದೆ, ಬಹಳ ಒಳ್ಳೆಯದು. ಇವತ್ತಿನ ಕವಿತೆ ಯಾವುದು? ಇವತ್ತು ನಾನು ಹಣತೆ ತಣ್ಣೀರು ಎಂಬ ಶೀರ್ಷಿಕೆಯಲ್ಲಿ ಒಂದು ಕವನವನ್ನು ಬರೆದಿದ್ದೇನೆ. ನಮಗೊತ್ತು, ಈಗ ತರಾತುರಿಯ ಬದುಕಿನಲ್ಲಿ ನಾವು ಎಲ್ಲವನ್ನು ಕೂಡ ಬಾಂಧವ್ಯಗಳನ್ನು ಮರೆಯುತ್ತಾ ಇದ್ದೇವೆ. ಪ್ರತಿ ಹೃದಯದಲ್ಲಿ ಕೂಡ ಏನು ಸ್ನೇಹ ಬೆಳೆಯಬೇಕು, ಮಾನವೀಯತೆ ಬೆಳೆಯಬೇಕು, ಸೋದರತೆ ಬೆಳೆಯಬೇಕು, ಕೋಮು ಸೌಹಾರ್ದತೆ ಬೆಳೆಯಬೇಕು. ಈ ಎಲ್ಲ ಆಶಯವನ್ನು ಇಟ್ಕೊಂಡು ನಾನೊಂದು ಹಣತೆ ತಣ್ಣೀರು ಎಂಬ ಒಂದು ಕವನವನ್ನು ಬರೆದಿದ್ದೇನೆ, ಈಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಣತೆ ತಣ್ಣೀರೋ ಉರಿವ ಹಣತೆ ತಣ್ಣೀರು, ಹಣತೆ ತಣ್ಣೀರೋ ಉರಿವ ಹಣತೆ ತಣ್ಣೀರು, ಜಗದ ಕತ್ತಲೋಡಿಸಲು ದೀಪದ ಹಣತೆ ತಣ್ಣೀರು, ಜಗದ ಕತ್ತಲೋಡಿಸಲು ದೀಪದ ಹಣತೆ ತಣ್ಣೀರು. ಹದವಾದ ಮಣ್ಣ ಮೆದುವಾಗಿ ತಟ್ಟಿ, ಹದವಾದ ಮಣ್ಣ ಮೆದುವಾಗಿ ತಟ್ಟಿ, ಬೆಳಕ ಸೂಸುವ ಹಣತೆ ಮಾಡಲು ಬನ್ನಿ, ಬೆಳಕ ಸೂಸುವ ಹಣತೆ ಮಾಡಲು ಬನ್ನಿ. ಉರಿಯಲದು ಸತ್ಯದೆಣ್ಣೆಯಲಿ, ಉರಿಯಲದು ಸತ್ಯದೆಣ್ಣೆಯಲಿ, ಬೆಳಗಲದು ಜ್ಞಾನ ಜ್ಯೋತಿಯನು, ಬೆಳಗಲದು ಜ್ಞಾನ ಜ್ಯೋತಿಯನು. ಜಗದ ತಮವ ಕರಗಿಸಿ ಬೆಳಕು ಹರಿಯಲಿ ರವಿಯ ತೆರದಲ್ಲಿ, ಜಗದ ತಮವ ಕರಗಿಸಿ ಬೆಳಕು ಹರಿಯಲಿ ರವಿಯ ತೆರದಲ್ಲಿ. ಪರಿಶುದ್ಧತೆಯ ಬತ್ತಿ ಹೊತ್ತಿ ನೀಗಲಿ, ಪರಿಶುದ್ಧತೆಯ ಬತ್ತಿ ಹೊತ್ತಿ ನೀಗಲಿ, ಜಗದಂಧಕಾರವನು ಜಗದಂಧಕಾರವನು. ಹಣತೆ ಇರಲಿ ಭಾವೈಕ್ಯದ, ಹಣತೆ ಇರಲಿ ಭಾವೈಕ್ಯದ, ಹೊತ್ತಿ ಬೆಸೆಯಲಿ ಬಾಂಧವ್ಯವ, ಹೊತ್ತಿ ಬೆಸೆಯಲಿ ಬಾಂಧವ್ಯವ. ಹಣತೆ ತನ್ನಿರಿ ಪ್ರೀತಿ ಪ್ರೇಮದ ಸ್ವಾರ್ಥವ ನರಿಯದ, ಹಣತೆ ತನ್ನಿರಿ ಪ್ರೀತಿ ಪ್ರೇಮದ ಸ್ವಾರ್ಥವ ನರಿಯದ. ಹಣತೆ ತನ್ನಿರಿ ಸ್ನೇಹ ಸಂತಸದ ಸುಖ ಶಾಂತಿಯ ಹಣತೆ ತನ್ನಿರಿ, ಹಣತೆ ತನ್ನಿರಿ ಸ್ನೇಹ ಸಂತಸದ ಸುಖ ಶಾಂತಿಯ ಹಣತೆ ತನ್ನಿರಿ, ಹಣತೆ ತನ್ನಿರು ಹೂರಿವ ಹಣತೆ ತನ್ನಿರು. ವಂದನೆ. ಬಹಳ ಒಳ್ಳೆಯ ಕವಿತೆ. ಹಣತೆ ಎನ್ನುವಂಥದ್ದನ್ನು ಎಲ್ಲಿಯೂ ನಮಗೆ ದಕ್ಕಿಸ್ಕೊಳ್ಳಿಕ್ಕೆ ಆಗ್ತದೆ, ಆದರೆ ಇಂಥ ಹಣತೆ ಬೇಕು ಎನ್ನುವುದನ್ನು ಒಡ್ಡಂಬೆಟ್ಟು ಅವರು ಹೇಳಿದ್ದಾರೆ. ಅದನ್ನು ಪ್ರತಿಮೆಯಾಗಿ ಬಳಸಿದ್ದಾರೆ, ಹಣತೆಯನ್ನು ಮತ್ತು ಬೆಳಕನ್ನು. ಬೆಳಕು ಎನ್ನುವುದು ಬರೀ ದೀಪ ಹಚ್ಚಿದರೆ ಅದು ಬೆಳಕಲ್ಲ, ಸೌಹಾರ್ದವೂ ಒಂದು ಬೆಳಕು, ಪರಿಶುದ್ಧತೆಯೂ ಒಂದು ಬೆಳಕು, ಶಾಂತಿಯೂ ಒಂದು ಬೆಳಕು. ಹಾಗಾಗಿ ಅಂತರಂಗದ ತಮವನ್ನು ಹೋಗಲಾಡಿಸುವಂಥ ಬೆಳಕು ಹರಿದು ಬರಬೇಕು ಎನ್ನುವಂಥ ಭಾವದ ಕವಿತೆ ಚೆನ್ನಾಗಿದೆ. ಈಗ ಮಾಲತಿ ಶೆಟ್ಟಿ ಮಾಣೂರು, ಕೆಲವಾರು ಪುಸ್ತಕಗಳನ್ನು ಪ್ರಕಟಿಸುವುದಕ್ಕೆ ವೇದಿಕೆಯನ್ನು ಕೊಟ್ಟವರು ನೀವು, ಪತ್ರಿಕೆಯ ಮೂಲಕ ಅನೇಕರಿಗೆ ಅವಕಾಶಗಳನ್ನು ಕೂಡ ಕೊಟ್ಟವರು. ಸ್ವಯಂ ನೀವು ಏನು ಸಾಹಿತ್ಯದ ಕೆಲಸಗಳನ್ನು ಮಾಡಿದ್ದೀರಿ? ಕಳೆದ 20 ವರ್ಷದಿಂದ ಓರ್ವ ಸಾಹಿತಿಯಾಗಿ, ಪತ್ರಿಕೋದ್ಯಮಿಯಾಗಿ, ಸಮಾಜ ಸೇವಕಿಯಾಗಿ, ಸಂಘಟಕಿಯಾಗಿ ಗುರುತಿಸಿಕೊಂಡಿದ್ದೇನೆ. ಕಳೆದ 12 ವರ್ಷದಿಂದ ಸಾಹಿತ್ಯಪರ ಅಮೃತ ಪ್ರಕಾಶ ಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕಿಯಾಗಿರುವೆನು. ನಾನು 9 ಕೃತಿಗಳನ್ನು ಬರೆದಿದ್ದೇನೆ. ಇತರ ಹಿರಿಯ ಕಿರಿಯ ಸಾಹಿತಿಗಳ 2 ವರ್ಷದಲ್ಲಿ ಅಮೃತ ಪ್ರಕಾಶ ಪತ್ರಿಕೆಯ ವತಿಯಿಂದ 45 ಕೃತಿಗಳನ್ನು ಸರಣಿ ಕೃತಿಯಲ್ಲಿ ಬಿಡುಗಡೆಗೊಳಿಸಿದ್ದೇನೆ. ಪತ್ರಿಕೆಯ ವತಿಯಿಂದ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಅಭಿರುಚಿ ಮೂಡುವ ಸಲುವಾಗಿ ಈಗಾಗಲೇ 2 ವರ್ಷದಲ್ಲಿ 114 ಶಾಲೆಗಳಲ್ಲಿ ಉಚಿತವಾಗಿ ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇನೆ. ಒಳ್ಳೆಯ ಕೆಲಸ. ಶಾಲೆಯ ಮಕ್ಕಳಿಗೆ ಅಭಿರುಚಿ ಮೂಡಿದರೆ ಆಮೇಲೆ ಸಾಹಿತ್ಯ ಹುಲಸಾಗಿ ಬೆಳಲಿಕ್ಕೆ ಸಾಧ್ಯ ಅಂತ ತೋರಿಸುವ ಪ್ರಯತ್ನ ನೀವು ಮಾಡಿದ್ದೀರಿ. ಹೇಗೆ ಪತ್ರಿಕೆ ಹೇಗೆ ನಡೀತಾ ಉಂಟು? ಚೆನ್ನಾಗಿ ನಡೀತಾ ಉಂಟು. ಅದನ್ನು ಓದುವ ವರ್ಗವೇ ಇದೆ. ಸಾಹಿತ್ಯ ಪರ ಪತ್ರಿಕೆ ಸಾಹಿತ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಬಂದಿದೆ. ದೇಶ ವಿದೇಶಗಳಿಗೂ ಈ ಪತ್ರಿಕೆ ಪ್ರಸಾರ ಹೋಗ್ತಿದೆ. ಈಗ 12 ವರ್ಷ ಪತ್ರಿಕೆಗೆ. 12 ವರ್ಷ ನಡೀತಾ ಇದೆ. ಒಳ್ಳೆಯದು. ಈಗ ನಿಮ್ಮ ಕವಿತೆ ಯಾವುದು? ಅದರ ಆಶಯ? ಕವಿತೆಯ ಆಶಯ ಬೆಳಕು ಮತ್ತು ಕತ್ತಲನ್ನು ಜೀವನದ ಕಷ್ಟ ಸುಖಗಳಿಗೆ ಹೋಲಿಸಿದ್ದೇನೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಹಬ್ಬವೆಂದರೆ ಎಲ್ಲರಿಗೂ ಸಂತೋಷ. ಇತ್ತೀಚಿನ ದಿನಗಳಲ್ಲಿ
ಈ ಹಬ್ಬಗಳನ್ನು ಆಚರಿಸುವಾಗ ತಮ್ಮ ಸಂಸ್ಕೃತಿಯನ್ನು ಮರೆಯುತ್ತಿದ್ದಾರೆ. ನನ್ನ ಕವನದ ಶೀರ್ಷಿಕೆ ದೀಪಾವಳಿ. ಬೆಳಕಿನ ಹಬ್ಬ ದೀಪಾವಳಿ, ತನು ಮನವನ್ನು ಬೆಳಗಿಸಲಿ. ಬೆಳಕಿನ ಹಬ್ಬ ದೀಪಾವಳಿ, ತನು ಮನವನ್ನು ಬೆಳಗಿಸಲಿ. ದ್ವೇಷ ಅಸೂಹೆಗಳ ಹೋಗಲಾಡಿಸಲಿ, ಪ್ರೀತಿ ಮಮಕಾರ ತುಂಬಲಿ. ಕತ್ತಲು ಕವಿದ ಮನಕ್ಕೆ ಮೂಡಿಸಲಿ ಬಣ್ಣಗಳ ಬೆಳಕು. ಕತ್ತಲು ಕವಿದ ಮನಕ್ಕೆ ಮೂಡಿಸಲಿ ಬಣ್ಣಗಳ ಬೆಳಕು. ನೊಂದ ಜೀವಿಗಳ ಹೃದಯವನ್ನು ಬೆಳಗಿಸುವ ಜ್ಯೋತಿಯಾಗಲಿ. ನೊಂದ ಜೀವಿಗಳ ಹೃದಯವನ್ನು ಬೆಳಗಿಸುವ ಜ್ಯೋತಿಯಾಗಲಿ. ಬದುಕೆಂಬ ಈ ಬೆಂಕಿಯಲ್ಲಿ ಬೆಂದ ಜೀವಿಗಳಿಗೆ, ಬದುಕೆಂಬ ಈ ಬೆಂಕಿಯಲ್ಲಿ ಬೆಂದ ಜೀವಿಗಳಿಗೆ ಭರವಸೆಯ ಹಣತೆಯಾಗಲಿ. ಕತ್ತಲೆಯ ಕಾರ್ಮೋಡವನ್ನು ಅಳಿಸಿ ಬೆಳಕು ಚೆಲ್ಲಲಿ. ಕತ್ತಲೆಯ ಕಾರ್ಮೋಡವನ್ನು ಅಳಿಸಿ ಬೆಳಕು ಚೆಲ್ಲಲಿ. ಬಣ್ಣ ಬಣ್ಣದ ಸಾಲು ದೀಪಗಳಲ್ಲಿ ನವಸ್ಫೂರ್ತಿ ಮೂಡಲಿ. ಬಣ್ಣ ಬಣ್ಣದ ಸಾಲು ದೀಪಗಳಲ್ಲಿ ನವಸ್ಫೂರ್ತಿ ಮೂಡಲಿ. ಬದುಕು ಭರವಸೆಯ ಗೂಡಾಗಲಿ. ಬದುಕು ಭರವಸೆಯ ಗೂಡಾಗಲಿ. ದೀಪಾವಳಿಯ ಸಂಭ್ರಮದ ಜ್ಯೋತಿ ಬೆಳಗಲಿ. ದೀಪಾವಳಿಯ ಸಂಭ್ರಮದ ಜ್ಯೋತಿ ಬೆಳಗಲಿ. ಆಡಂಬರದ ಅಟ್ಟಹಾಸದಲ್ಲಿ ಸಂಸ್ಕೃತಿ ದಿವಾಳಿಯಾಗದಿರಲಿ. ಆಡಂಬರದ ಅಟ್ಟಹಾಸದಲ್ಲಿ ಸಂಸ್ಕೃತಿ ದಿವಾಳಿಯಾಗದಿರಲಿ. ಸುಸಂಸ್ಕೃತಿಯ ಅನತೆಗಳು ಜಗದಲ್ಲಿ ಬೆಳಗಲಿ. ಅವಕಾಶಕ್ಕಾಗಿ ವಂದಿಸ್ತೇನೆ. ಒಳ್ಳೆಯ ಕವನವನ್ನು ಕೊಟ್ಟಿದ್ದಾರೆ ಮಾಲತಿ ಶೆಟ್ಟಿ ಮಾಣೂರವರು. ಬದುಕು ಎನ್ನುವಂಥದ್ದು ಅದು ಬೆಂಕಿ. ಹಾಗಾಗಿ ಬದುಕಿನ ಆ ಬೆಂಕಿಯ ಕುಲುಮೆಯಲ್ಲಿ ನಾವು ಬೇಯ್ತಾ ಇದ್ದೇವೆ. ಸಮಸ್ಯೆಗಳಿರ್ಬೋದು, ರೋಗರುಜಿನ ಇರ್ಬೋದು, ಬೇರೆ ಬೇರೆ ಸಂಕಷ್ಟಗಳಿರ್ಬೋದು. ಅಲ್ಲಿ ಭರವಸೆ ಎನ್ನುವಂಥ ಹಣತೆ ಅದು ಬೆಳಗಬೇಕು. ಯಾವತ್ತೂ ಕೂಡ ಎಷ್ಟೇ ಕಷ್ಟ ಬಂದರೂ ಕೂಡ ಭರವಸೆಯನ್ನು ಕಳ್ಕೊಳ್ಬಾರದು ಬದುಕಿನಲ್ಲಿ ಎನ್ನುವಂಥದ್ದು. ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ನಾವು ಜೀವ ಕಳ್ಕೊಳ್ಳುವುದಕ್ಕೆ ಹೋಗ್ತೇವೆ. ಅದಲ್ಲ, ಬದುಕನ್ನು ಎದುರಿಸುವ ಮೂಲಕವಾಗಿ ಬೆಳಕನ್ನು ಕಾಣುವ ಪ್ರಯತ್ನವನ್ನು ಮಾಡಬೇಕು ಎನ್ನುವ ಕವಿತೆಯನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಈಗ ಕೊನೆಯಲ್ಲಿ ಈ ಸಾಲಿನಲ್ಲಿ ತಮ್ಮ ಕನ್ನಡ ಕವನವನ್ನು ಪ್ರಸ್ತುತಪಡಿಸಲಿರುವಂಥದ್ದು ನಮ್ಮ ದಯಾಮಣಿ ಶೆಟ್ಟಿ ಎಕ್ಕಾರ್ ಅವರು. ಅನೇಕ ಸಾಹಿತ್ಯದ ಕಾರ್ಯಕ್ರಮಗಳಲ್ಲಿ ನೀವು ಮುಂಬೈಯಲ್ಲಿರುವಾಗಲೂ ಕೂಡ ಭಾಗವಹಿಸಿದ್ರು. ಎಷ್ಟು ವರ್ಷ ಇದ್ದೀರಿ ಮುಂಬೈಯಲ್ಲಿ? ಮುಂಬೈಯಲ್ಲಿ ನಾನು 27 ವರ್ಷ ಇದ್ದೆ. ಏನು ಮಾಡ್ತಿದ್ದೆ ಅಲ್ಲಿ? ಅಲ್ಲಿ ನಾನೊಂದು ಸಣ್ಣ ಆಫೀಸ್ನಲ್ಲಿ ಕಚೇರಿಯಲ್ಲಿ ಕೆಲಸಕ್ಕಿದ್ದೆ. ಅದರ ಮಧ್ಯೆ ಅಲ್ಲಿ ನಾನು ಇಲ್ಲಿ ಅಂದ್ರೆ ಪಂಚಾಂಗ ಹಾಕಿದ್ದಕ್ಕೆ ಕಟ್ಟಡ ಕಟ್ಟಿದ್ದ ಅಲ್ಲಿ. ಅಂದ್ರೆ ನಂದು ಮೂಲ ನಾನು ಯಕ್ಷಗಾನದಲ್ಲಿ ಒಂದು ಕಟ್ಟಡ ಅಲ್ಲಿ ಮತ್ತೆ ಆ ಕಟ್ಟಡಕ್ಕೆ ಮತ್ತೊಂದು ಕಟ್ಟಡ ಕಟ್ಟಲಿಕ್ಕೆ ಈಗ ಮತ್ತೆ ಊರಿಗೆ ಬಂದು 8 ವರ್ಷ ಆಯ್ತು. ಮತ್ತೆ ಇಲ್ಲಿ ನಾನು ಯಕ್ಷಗಾನದ ಪ್ರಸಂಗ 1986ರಲ್ಲಿ ಬರೆದಿದ್ದೇನೆ ನಾನು. ಅದು ಮಾಯಾ ಮಂಜರಿ ಮತ್ತೆ ಮಂದಾರ ಮಲ್ಲಿಗೆ ಅಂತೇಳಿ. ಮಾಯಾ ಮಂಜರಿ ಕನ್ನಡ ಮತ್ತೆ ಮಂದಾರ ಮಲ್ಲಿಗೆ ತುಳುವಿನಲ್ಲಿ ನಾನೇ ಪದ್ಯ ರಚಿಸಿದ್ದೇನೆ. ಹೌದು, ತಲಕಳ ಮೇಳ ಅಂತೇಳಿ ಅಲ್ಲಿ ಆಡಿದ್ದಾರೆ. ಮತ್ತೊಂದು ಭಾಮಿನಿ ಷಟ್ಪದಿಯಲ್ಲಿ ಬರೆದಂತಹ ಋಷಭಯೋಗಿ ಮಹಾತ್ಮೆ ಅಂತ ಹೇಳಿದ್ರೆ ಒಂದು ಅಜ್ಜಿ ಕಥೆಯನ್ನ ಯಕ್ಷಗಾನ ರೂಪಕ್ಕೆ ಅಳವಡಿಸಿ ಗೊಳಿಗರಡಿ ಮೇಳದವರು 1987ರಲ್ಲಿ ಅದನ್ನು ಆಡಿದ್ದಾರೆ. ಹೌದು. ಮತ್ತೆ ಮುಂಬೈಯಲ್ಲಿ ಹೋಗಿ ಅಲ್ಲಿ ಮತ್ತೆ ಸಾಹಿತ್ಯಾಸಕ್ತಿ ಬೆಳೆಸಿ 5 ಕವನ ಸಂಕಲನ ಹಾಗೂ ಕಥಾ ಸಂಕಲನಗಳನ್ನು ಪ್ರಕಟಪಡಿಸಿದ್ದೇನೆ. ಮತ್ತೆ ನಂತರ ಇತ್ತೀಚೆಗೆ ಆಗುವಂತಹ ವಿದ್ಯಮಾನಗಳ ಬಗ್ಗೆ ಒಂದು ಕಿರು ಪ್ರಹಸನಗಳನ್ನು ಬರೆದು ಈಗಲೂ ನಾನು ಬೊಂಬಾಯಲ್ಲಿ ಅದು ನನ್ನ ನಾಟಕ ಆಗ್ತಾ ಉಂಟು ಅಲ್ಲಿಗೆ ಹೋಗಿ ಭಾಗವತಿಗೆ ಕಲಿತಿದ್ದೇನೆ. ಅಂದ್ರೆ ಭಾಗವತಿ ಯಕ್ಷಗಾನದ ಪ್ರಸಂಗಕ್ಕೆ ಪದ್ಯ ಬರೀಲಿಕ್ಕೆ ಬೇಕಾಗಿ ಕಲಿತಂತಹ ಆ ಭಾಗವತಿಗೆ ಇಂದಿಗೂ ಈಗ ದೇವರ ದಯದಿಂದ ಪೆರ್ಬುದೆ ಶಾರದಾ ಯಕ್ಷಗಾನ ಮಂಡಳಿಯಲ್ಲಿ ನಾನು ಪ್ರತಿ ಶುಕ್ರವಾರ ನಡೆಯುವ ಭಾಗವತಿ ತಾಳಬದ್ಲಿಯಲ್ಲಿ ಭಾಗವತಳಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಈಗಲೂ ಕೂಡ. ಹೌದು. ನನ್ನ ಕವನದ ಶೀರ್ಷಿಕೆ ನಮ್ಮ ದೀಪಾವಳಿ ಅಂತ ಹೇಳಿ. ನಮ್ಮದಂದ್ರೆ ಹೆಮ್ಮೆಯ ಭಾರತ ದೇಶದಲ್ಲಿ 10 ಹಲವು ಸಂಸ್ಕಾರ ಸಂಸ್ಕೃತಿಗಳಿಗೆ ನೆಲೆಬೀಡು, ಅದು ಮತ್ತೆ ಮರುಕಳಿಸಲಿ ಈ ದೀಪಾವಳಿಯ ಒಂದು ಶುಭ ಅವಸರದಲ್ಲಿ ಅಂತ ಹೇಳುವ ಒಂದು ವಿಷಯದ ಬಗ್ಗೆ ಇದರಲ್ಲಿ ಬರೆದಿದ್ದೇನೆ. ಸರಿ, ಕೇಳು. ನಮ್ಮ ದೀಪಾವಳಿ ಉತ್ತರದಿ ಎತ್ತರದ ಹಿಮಾಲಯ ಪರ್ವತವು, ಸುತ್ತಲೂ ದಕ್ಷಿಣದಿ ವ್ಯಾಪಿಸಿದೆ ಮಹಾಸಾಗರವು. ತನ್ಮಧ್ಯೆ ಇಹುದು ನಮ್ಮ ಹೆಮ್ಮೆ ಭಾರತ ದೇಶವು. ತನ್ಮಧ್ಯೆ ಇಹುದು ನಮ್ಮ ಹೆಮ್ಮೆ ಭಾರತ ದೇಶವು. ಸಂಸ್ಕಾರ ಸಂಸ್ಕೃತಿಯ ನೆಲೆವೀಡು ಭವ್ಯ ಭರತ ಕಂಡವು. ಭವ್ಯ ಭರತ ಕಂಡವು. ಹಣತೆಯಿಂ ಹಣತೆಗೆ ದೀಪ ಹಚ್ಚುವೆವು ದೀಪಾವಳಿಯಂದು.
ಗುಣ ನಡತೆಯು ಮನುಜರ ಒಡಲೊಳು ಸಾಕಾರವಾಗಲೆಂದು. ಮನದ ಬಯಕೆಗಳು ಸಕಾರಾತ್ಮಕವಾಗಲಿ ಶುಭ ದಿನದಂದು. ಮನದ ಬಯಕೆಗಳು ಸಕಾರಾತ್ಮಕವಾಗಲಿ ಶುಭ ದಿನದಂದು. ತನುವೆಲ್ಲ ಹುರುಪಿನೋಳು ಸಂಭ್ರಮಿಸಲಿ ಅತಿ ಹರುಷದಿಂದ ಅತಿ ಹರುಷದಿಂದ. ಮರು ಕಳಿಸಲಿ ಮನದೊಳು ಹಿರಿಯರ ಆಚಾರ ವಿಚಾರಗಳು. ಮರು ಕಳಿಸಲಿ ಮನದೊಳು ಹಿರಿಯರ ಆಚಾರ ವಿಚಾರಗಳು. ಸೊರಗುತಿಹ ಸಂಸ್ಕೃತಿ ಮೇಳೈಸಲಿ ಹಬ್ಬದಿ ಸರ್ವರೊಳು. ಬರಗಾಲ ಬರದಿರಲಿ ಹಬ್ಬದ ಹಣತೆ ಪ್ರಕಾಶ ಆರದಿರಲಿ. ಹಬ್ಬದ ಹಣತೆ ಪ್ರಕಾಶ ಆರದಿರಲಿ. ನರಕಾಸುರನ ನಿಗ್ರಹದಿ ಕೊಳಕುಗಳು ಮನದಿ ಮಾಯವಾಗಲಿ. ಕೊಳಕುಗಳು ಮನದಿ ಮಾಯವಾಗಲಿ. ಬಲಿಯನ್ನು ಬಗ್ಗಿಸಿ ಪಾತಾಳಕ್ಕೆ ಸರಿಸಿದ ಅಂದಿನೊಳು. ಬಲಿಯನ್ನು ಬಗ್ಗಿಸಿ ಪಾತಾಳಕ್ಕೆ ಸರಿಸಿದ ಅಂದಿನೊಳು. ಇಳೆಯ ಸೊಬಗನು ವೀಕ್ಷಿಸೆ ಆಗಮಿಸುವ ಈ ದಿನದೊಳು. ಇಳೆಯ ಸೊಬಗನು ವೀಕ್ಷಿಸೆ ಆಗಮಿಸುವ ಈ ದಿನದೊಳು. ಎಲ್ಲೆಲ್ಲೂ ಗೋಪೂಜೆ ಭೂಪೂಜೆ ಧರಿತ್ರಿಹಳು ಸಂತಸದಿ. ಎಲ್ಲೆಲ್ಲೂ ಗೋಪೂಜೆ ಭೂಪೂಜೆ ಧರಿತ್ರಿಹಳು ಸಂತಸದಿ. ಕಾಲಗತಿಯ ನಡಿಗೆಯೊಳು ಮನದಿ ಮೂಡಲಿ ಸುವಿಚಾರಗಳು. ಮನದಿ ಮೂಡಲಿ ಸುವಿಚಾರಗಳು. ಇದು ನಮ್ಮ ದೀಪಾವಳಿ ಅಹುದಹುದು ದೀಪಗಳ ಆವಳಿ. ಇದು ನಮ್ಮ ದೀಪಾವಳಿ. ಸುಂದರವಾದಂಥ ಸಂದೇಶವನ್ನು ಒಳಗೊಂಡಂಥ ಕವಿತೆಯನ್ನು ಕೊಟ್ಟಿದ್ದಾರೆ. ನಾವು ಹಬ್ಬದ ಆಚರಣೆ ಎನ್ನುವಂಥದ್ದು ಬರೀ ಮೇಜವಾನಿ ಆಗಬಾರದು. ಹಿರಿಯರು ಏನು ಕಲಿಸಿಕೊಟ್ಟಿದ್ದಾರೆ ಸಂಸ್ಕಾರ ಮತ್ತು ಸಂಸ್ಕೃತಿ, ಅದನ್ನು ಅನುಸರಿಸಿಕೊಳ್ಳುವಲ್ಲಿ ಮತ್ತು ಮುಂದಿನ ಜನಾಂಗ ಹಾಗೆ ನಡೆಯುವಲ್ಲಿ ಈ ಹಬ್ಬಗಳ ಆಚರಣೆ ಅವರಿಗೆ ದಾರಿದೀಪ ಆಗಬೇಕು. ಹಿರಿಯರು ಆ ಮಾರ್ಗದರ್ಶನ ನೀಡಬೇಕು ಎನ್ನುವಂಥ ಒಂದು ಆಶಯವನ್ನು ಹೊತ್ತಂಥ ಕವನವನ್ನು ದಯಾಮಣಿ ಎಸ್ ಶೆಟ್ಟಿಯವರು ಪ್ರಸ್ತುತಪಡಿಸ್ತಾರೆ. ವೀಕ್ಷಕರೇ, ಇದು ಈಗ ಇಲ್ಲಿ ಬಂದಿರತಕ್ಕಂಥ 6 ಮಂದಿ ಕವಿಗಳು ಕನ್ನಡದ ಕವನಗಳನ್ನು ದೀಪಕ್ಕೆ ದೀಪಾವಳಿಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತಪಡಿಸಿದ್ದಾರೆ. ಇನ್ನು ಮುಂದಿನ ಹಂತದಲ್ಲಿ ಇದೇ ಕವಿಗಳಿಂದ ನಾವು ತುಳು ಕವಿತೆಗಳನ್ನು ಕೇಳಲಿಕ್ಕಿದ್ದೇವೆ. ಅದಕ್ಕೆ ಮೊದಲು ಒಂದು ಸಣ್ಣ ವಿರಾಮ. ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ.
Heaven Rose, a household in Mangalore. ಮೊಬೈಲ್ಸ್ ದೀಪಾವಳಿ ಧಮಾಕ. ಇಲ್ಲಿ ಎಲ್ಲ ಖರೀದಿಗಳು ಹಬ್ಬದ ವಾತಾವರಣದಲ್ಲಿ. ನಮ್ಮಲ್ಲಿ ಬೃಹತ್ ಆಫರ್ಗಳು ನಿಮ್ಮ ನಿರೀಕ್ಷೆಗೆ ಮೀರಿ ಸಿದ್ಧವಾಗಿವೆ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ನಿಮಗಾಗಿ ಹಬ್ಬದ ವಿಶೇಷ ಲಕ್ಕಿ ಕೂಪನ್. ಅದೃಷ್ಟ ಒಲಿದರೆ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಎಸಿ, ಬ್ಲೂಟೂತ್ ಸ್ಪೀಕರ್, ಮಿಕ್ಸರ್ ಗ್ರೈಂಡರ್ ಹಾಗೂ ಪ್ರತಿ ತಿಂಗಳು ಬೈಕ್ ಗೆಲ್ಲುವ ವಿಶೇಷ ಅವಕಾಶ. ಇನ್ನೇಕೆ ತಡ? ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಅನು ಮೊಬೈಲ್ಸ್ಗೆ ಇಂದೇ ಭೇಟಿ ನೀಡಿ. ಮಹೇಶ್ ಕಾಂಪ್ಲೆಕ್ಸ್, ಫ್ಲೈಓವರ್ ಹತ್ತಿರ, ತೊಕ್ಕೊಟ್ಟು. ದೀಪಾವಳಿ ಬರ್ತಾ ಇದೆ ಅಲ್ವಾ? ಪ್ರತಿ ಸಾರಿ ಹೊಸ ಪಟ್ ಸೀರೆ ತಗೊಳ್ಳೋ ಆಸೆ ಇರುತ್ತೆ. ಆದ್ರೆ ಹಳೆಯ ಸೀರೆಗಳೇ ಕಬೋರ್ಡ್ ನಲ್ಲಿ ಬಿದ್ದು ಧೂಳಾಗ್ತಿವೆ. ಪಾರಿ ಸಿಲ್ಕ್ ಸೆಂಟರ್ ಅಂದ್ರೆ ನಂಬಿಕೆಗೆ ಹೆಸರಿದೆ. ಇವರು ನಿಮ್ ಹಳೆಯ ಪಟ್ ಸೀರೆ ನೋಡ್ತಾರೆ, ಅದ್ರ ಸರಿ ಬೆಲೆ ಕೊಡ್ತಾರೆ, ಜರಿ ತೂಕಕ್ ಪ್ರಕಾರ. ಈ ತರರು ಕಸದ ನಂತರ ಕೊಡ್ತಾರೆ. ಅದಕ್ಕಿಂತ ಸುಲಭ ಏನ್ ಬೇಕಮ್ಮ? ಇಲ್ಲಿ ಫ್ರೀ ಪಿಕಪ್ ಸರ್ವಿಸ್ ಇದೆ. ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗ್ಲಿಗೆ ಬಂದು ಸೀರೆ ತೆಕ್ಕೊಂಡು ಹೋಗ್ತಾರೆ. ವಿರಾಮದ ಬಳಿಕ
ಅಸ್ರಾ ಗ್ರೂಪ್ ಪ್ರೆಸೆಂಟ್ಸ್ ದೀಪಾವಳಿ ಸಂಭ್ರಮಕ್ಕೆ ಸ್ವಾಗತ. ಒಂದು ಹಂತದಲ್ಲಿ ನಮ್ಮ 6 ಮಂದಿ ಕವಿ ಕವಯತ್ರಿಯರು ಬೆಳಕಿಗೆ ದೀಪಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸುಂದರವಾದಂತಹ ಕವಿತೆಗಳನ್ನು ಕನ್ನಡದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈಗ ಈ ಒಂದು ಸುತ್ತಿನಲ್ಲಿ ಇದೇ ಕವಿಗಳು ತುಳುವಿನಲ್ಲಿ ಏನು ಬರೆದಿದ್ದಾರೆ ಅಂತ ನಾವು ನೋಡಬೇಕು. ತುಳು ಬರೆಯದೇ ಇದ್ದವರು ಕನ್ನಡವನ್ನಾದರೂ ಕೂಡ ಪ್ರಸ್ತುತಪಡಿಸ್ತಾರೆ. ಈಗ ಆ ಸುತ್ತನ್ನು ನಾವು ನಿರೀಕ್ಷಿಸಬೇಕೀಗ. ಈಗ ಮೊದಲು ಹಾಗಲ್ಲ, ನಾವು ಒಂದು ಅನುಕ್ರಮಣಿಕೆಯನ್ನು ಸ್ವಲ್ಪ ಬದಲಿಸಿ ಈಗ ಮೊದಲ ಕವಿತೆಯನ್ನು ಓದಲಿಕ್ಕೆ ನಾನು ಸುಲೋಚನಾ ನವೀನ್ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಕವಿತೆ ಯಾವುದು ಹೇಳಿ? ಎನ್ನ ಕವಿತೆದ ತಾರೆ ಬರವು ತುಡರ ಪರ್ಬ. ತುಡರದ ಪರ್ಬದ ಬಗ್ಗೆ ಬರುತ್ತಾರೆ. ಇಂಚಿನ ವಿಷಯ ಪಂಡ ನಮ್ಮ ಹಿರಿಯರು ಎಂಚ ಆಚರಣೆ ಮಲ್ತೊಂದಿತ್ತೇರು ಈ ಬುಲ್ಪು ಪನ್ಪುನ ತಾಶಯದಾದ ಪನ್ಪುನ ವಿಷಯಲು ಎನ್ನ ಕವಿತೆಡುಂಡು. ಸರಿ, ಹೌದು. ಪರ್ಬಲೆನ ರಾಜೆ ಬೊಂತೆಲ್ದ ಕೊಡಿ ಪರ್ಬ ಅವೇ ದೀಪಾವಳಿ ಪರ್ಬ. ವರ್ಷಗೊರ ಬರ್ಪುಂಡು ಈ ತುಡರ ಪರ್ಬ. ವರ್ಷಗೊರ ಬರ್ಪುಂಡು ಈ ತುಡರ ಪರ್ಬ. ಓಲು ತೂಂಡಲ ಸಾಲು ತಿಬಿಲೆಲು ಮಾಲೆ ಪಟಾಕಿದ ಶಬ್ದಲು. ಜೋಕುಲು ಬಾಲೆಲೆಗು ಒಂದೊಂಜಿ ಮಾಮಲ್ಲ ಸ್ವರ್ಗ. ಅಜ್ಞಾನದ ಬದುಕಿಗೆ ಹೊಸ ಬೊಲ್ಪುದ ಪೆರ್ಗ. ಅಜ್ಞಾನದ ಬದುಕಿಗೆ ಹೊಸ ಬೊಲ್ಪುದ ಪೆರ್ಗ. ಒಂಜಿ ಮಣ್ಣ ತುಡರು ಪೊತ್ತಾದು ಸಾರ ಸಾರ ತಿಬಿಲೆಲು ಅರ್ಲುಂಡು. ಒಂಜಿ ಮಣ್ಣ ತುಡರು ಪೊತ್ತಾದು ಸಾರ ಸಾರ ತಿಬಿಲೆಲು ಅರ್ಲುಂಡು. ಉಡಲ ಕುರೆ ಕಲೈಲಕ ಅಮಾಸದ ಕತ್ತಲೆರ್ದು ಬೊಲ್ಪು ಉದಿತು ಬರ್ಪುಂಡು. ಬೆನ್ನಿದ ನುಗನಾಯರು ಕೊಟ್ಟು ಪಿಕ್ಕಾಸಲು ಸುದ್ದೊಡು ಸಿಂಗರಿಪುವ. ಬೆನ್ನಿದ ನುಗನಾಯರು ಕೊಟ್ಟು ಪಿಕ್ಕಾಸಲು ಸುದ್ದೊಡು ಸಿಂಗರಿಪುವ. ಕೈ ಕಂಜಿಲೇನು ದೆಕ್ಕದು ಪ್ರಸಾದ ಪಾರ್ದು ಗೊಂಡೆ ಪೂತ ಮಾಲೆನು ಪಾಡುವ. ಇಲ್ಲು ಕಿದೆ ಬಾರದ ತುಪ್ಪೆಗು ಬೊಲ್ಪುನು ತೋಜಾವ. ಸೀಮೆಕೋಲ್ದ ದೋಂಟಿಡು ಗೂಡು ದೀಪ ಏರವ. ಓ ಅಣ್ಣ ಓ ಅಕ್ಕ ಇಂಚಿ ಬಲೆ ಬಲೀಂದ್ರಗ ಲೆಪ್ಪು ಕೊರ್ಕ ಪಂಡದು ತನ್ಕುಲು ಪೂರ ಸೇರ್ದು ಬಲೀಂದ್ರನ್ ಲೆಪ್ಪುವ. ಕಂಡ ಕಂಡೊಲೆಡು ಬೊಲ್ಪುನು ಬೆಳಗಾದು ಬೊಲ್ಕಿರಿ ಮಲ್ಪುವ. ಮಾತೆರ್ಲ ಬಂಜರ ಉಂಡುದು ಕುಸಿಟ್ಟುಪ್ಪುಗ ಪಂಡದು ನಟ್ಟುವ. ಒಂದು ಪೂರ ಪಿರಾಕದ ಕತೆ ಪಂಡದು ಎನ್ನಡೆ. ಈ ಕಾಲೋಗ್ಲ ಬೋಡತ್ತೆ ಪರ್ಬದ ಎಡ್ಡೆಪ್ಪುಲು. ಹಿರಿಯರ್ ನಕ್ಲೆನ ನೆಂಪು ಮನಸ್ಸದ ಕತ್ತಲಿನ ಕಳೆವರೆ. ಈ ಕಾಲೋಗ್ಲ ಬೋಡತ್ತೆ ಪರ್ಬದ ಎಡ್ಡೆಪ್ಪುಲು. ಹಿರಿಯರ್ ನಕಲ್ನ ನೆಂಪು ಮನಸ್ಸದ ಕತ್ತಲಿನ ಕಳೆವರೆ. ಬರೋಡು ದೀಪಾವಳಿ ಪರ್ಬ ವರ್ಷ ವರ್ಷಲ. ಪಟಾಕಿದ ಗಾಳಿಡು ಪರಿಸರದ ಶುದ್ಧ ಗಾಳಿ ಮಾಯ್ಕಾ ಒಂದಿಲಕ್ಕ. ಬರೋಡು ದೀಪಾವಳಿ ಪರ್ಬ ವರ್ಷ ವರ್ಷಲ. ಪಟಾಕಿದ ಗಾಳಿಡು ಪರಿಸರದ ಶುದ್ಧ ಗಾಳಿ ಮಾಯ್ಕಾ ಆ ಒಂದಿಲಕ್ಕ. ಸತ್ಯ ಧರ್ಮ ನ್ಯಾಯದ ನೆರೆಲಾದ ಬರೋಡು. ಶಾಂತಿ ನೀತಿದ ಒಸರದು ಉದಿತು ಬರೋಡು ತುಡರ ಪರ್ಬ. ಸತ್ಯ ಧರ್ಮ ನ್ಯಾಯದ ನೆರೆಲಾದ ಬರೋಡು. ಶಾಂತಿ ನೀತಿದ ಒಸರದು ಉದಿತು ಬರೋಡು ತುಡರ ಪರ್ಬ. ಸೊನ್ನೆಲು ಶಾಂತಿ ನೀತಿದ ಹೊಸರಾದು ಉದಿತು ಬರಡು. ಈ ನಮ್ಮ ತುಡರದ ಪರ್ಬ ಪರಂಪರ ಆಶಯದ ಕವಿತೆಯನ್ನು ಸುಲೋಚನಾ ನವೀನ್ ಕೊಡ್ತೀರು. ಪರತ್ತು ಪೂರ ನಮ್ಮ ಮದತ್ತು ಬುಡುಪಿನತ್ತು ಹೊಸ ನೀರು ಬಂದಾಗ ಪರ ನೀರು ಪೋಪುಡುದೊಂದು ಗಾದೆ ಉಂಡು. ಅಂಚಾಯರ ಬಲ್ಲಿ ಪರತ್ತಡು ಎಡ್ಡೆ ಉಂಡು ಅವೇನು ಒರಿತೊಂದು ಬರ್ಪಣಂಚಿನ ಕೆಲಸವನ್ನು ಮಲ್ಪೋಡು ಬರ್ಪಣಂಚಿನ ಆಶಯದ ಕವಿತೆ. ಇತೆ ಮಾಲತಿ ಶೆಟ್ಟಿ ಮಾಣೂರು ಕನ್ನಡದ ತುಳು ಇರನ ಕನ್ನಡದ ಪದ್ಯವನ್ನೇ ಹಾಡ್ತೀರಿ. ಏನು ಪದ್ಯ? ಬಂತು ದೀಪಾವಳಿ ಬಂತು ದೀಪಾವಳಿ. ಕವನದ ಶೀರ್ಷಿಕೆ ಬಂತು ದೀಪಾವಳಿ ಬಂತು ದೀಪಾವಳಿ. ತನು ಮೊನಕೆ ನೀಡಲಿ ಹರ್ಷಾವಳಿ ಸುಂದರ ಜ್ಯೋತಿಯ ಪ್ರಭಾವಳಿ. ಬಂತು ದೀಪಾವಳಿ ಬಂತು ದೀಪಾವಳಿ. ಬೆಳಕನ್ನು ಚೆಲ್ಲುತ್ತ ಬಂತು ದೀಪಾವಳಿ. ತನು ಮನವನ್ನು ಬೆಳಗಿಸಲಿ ಶತ್ರುಗಳ ಸಂಹಾರ ಮಾಡಲಿ. ಬಂತು ದೀಪಾವಳಿ ಬಂತು ದೀಪಾವಳಿ. ಬಾಣನು ಸುಂದರಗೊಳಿಸಿತು ಬೆಳ್ಳಿ ಭುವಿಯೊಳಗೆ ಚಾಚಿದ ಬೆಳಕಿನ ಬಳ್ಳಿ. ಮನೆ ಮನೆಯಲ್ಲೂ ಮಿನುಗುವ ನಕ್ಷತ್ರಗಳ ಪ್ರಭಾವಳಿ. ತುಳುನಾಡ ಭವ್ಯ ಸಂಸ್ಕೃತಿಯನ್ನು ಉಳಿಸಲಿ. ಬಂತು ದೀಪಾವಳಿ ಬಂತು ದೀಪಾವಳಿ. ಜನರ ಭಾವೈಕ್ಯವ ಬಯಸಲಿ. ಬಂತು ದೀಪಾವಳಿ ಬಂತು ದೀಪಾವಳಿ. ಪ್ರೀತಿ ಮಮತೆಯ ಸಾಲು ಸಾಲು ದೀಪಗಳು ಸುಜ್ಞಾನದ ಕಿರಣವನ್ನು ಜಗದಲ್ಲಿ ಪಸರಿಸಲಿ. ಸುಜ್ಞಾನದ ಕಿರಣವನ್ನು ಜಗದಲ್ಲಿ ಪಸರಿಸಲಿ. ಬಂತು ದೀಪಾವಳಿ ಬಂತು ದೀಪಾವಳಿ. ನಮಸ್ತೆ.
ದೀಪಾವಳಿ ಬತ್ತಿನದು ಬಂಡೇರು ಮಾಲತಿ ಶೆಟ್ಟಿ ಬತ್ತಿನಂಚಿನ ದೀಪಾವಳಿ ಬಜಿ ದೀಪದ ಬುಲ್ಪುನು ಇನಿಕ್ಕಿಗೆ ಮಾತ್ರ ಅತ್ತು ಅವು ನಾಡೋರ್ಮೆ ಪಸರ್ನಂಚಿನ ದೀಪಾವಳಿ ಅವಳು ಅವು ಎಡ್ಡೆಪ್ಪುದ ಒಂಜಿ ಕಿರಣನು ಬುಲ್ಪುನು ಕೊರ್ಪುನಂಚಿನ ದೀಪಾವಳಿ ಅವಳು ಮಲ್ಪನ ಆಶಯದ ಕವಿತೆ ಪುರದ ಕವಿತೆ ಇತ್ತೆ ದಯಮಣಿ ಅಕ್ಕ ಇರ್ನ ತುಳು ಕವಿತೆ ತುಡರ ಪರ್ವ ತುಡರ ಪರ್ವದ ಕವಿತೆ ಹಾಂ ಬನ್ನಿ ಎನ್ನ ಕವಿತೆದ ತರೆಬರವು ತುಡರ ಪರ್ವ ನಟ್ಟ ನಡಿರು ಕರಿಂಡಲ ತುಡರು ಅರ್ಲುನ ಈ ಪರ್ವ ನಟ್ಟ ನಡಿರು ಕರಿಂಡಲ ತುಡರು ಅರ್ಲುನ ಈ ಪರ್ವ ಪಟ್ಟದು ತಿನ್ಪಿ ಗೇನ ಕೊರಡು ಮಾತೆರೆಗ್ಲ ಈ ಪರ್ವ ತುಳುನಾಡ ಬಲೀಂದ್ರನು ಎದುಕೊನ್ವೆ ಬೆನ್ನಿ ಬೆನ್ಪಿನಾಯೆ ಬಲಬಲೀಂದ್ರ ಕೂ ಕೂ ಪಂಡದು ಲೆಪ್ಪುವೆ ಪೊರ್ಲುಡಾಯೆ ಇಲ್ಲಡು ಕಂಡೊಡು ಒಲ್ಪ ತೂಂಡಲ ತುಡರು ತುಡರಿಯೇ ಇಲ್ಲಡು ಕಂಡೊಡು ಒಲ್ಪ ತೂಂಡಲ ತುಡರು ತುಡರಿಯೇ ಜಾಲ ನಿಲೀಕೆ ಬಾರ್ದ ರಾಸಿ ಪೊಲಿ ಬರಡುಂದು ಪನ್ಪಿ ಸೊರವೆ ಪೊಲಿ ಬರಡುಂದು ಪನ್ಪು ಸ್ವರಯೇ ತಿಪಿಲೊಡು ಬೊಲ್ಪುದ ಮೆರವಣಿಗೆ ಭೂಮಿಡ್ದು ಅಕ್ಕಸೊಗು ತಿಪಿಲೊಡು ಬೊಲ್ಪುದ ಮೆರವಣಿಗೆ ಭೂಮಿಡ್ದು ಅಕ್ಕಸೊಗು ಆಪುಣು ಮಾತ ದೆಸೆಟ್ಟು ಭೂಮಿಯಪ್ಪೆನ ಪೂಜನೆಗೆ ಮಣ್ಣು ಕಲ್ಲು ಮರ ನಾಗೆ ದೈವಲೆನು ನಂಬು ನಾಯಗೆ ಮಣ್ಣು ಕಲ್ಲು ಮರ ನಾಗೆ ದೈವಲೆನು ನಂಬು ನಾಯಗೆ ನಂಕ್ ಹಿರಿಯರು ಕೊರಿ ಆಸ್ತಿ ಮಣ್ಣುಡು ಬುಲೆಪಿ ಸೊತ್ತುಗೆ ನಂಕ್ ಹಿರಿಯರು ಕೊರಿ ಆಸ್ತಿ ಮಣ್ಣುಡು ಬುಲೆಪಿ ಸೊತ್ತುಗೆ ಕೇಳ್ಳೆ ಕತೆ ಪರ್ಬದ ಪಿರವೃತ್ತಿ ನಡತಿ ಸಂಗತಿಲೆ ಮಲ್ಲಯಾಗ ಮಲ್ಪುನ ಕೈತಡೆ ಬತ್ತೆ ಬಾಲೆ ಮಾನಿಗೆ ಮಲ್ಲ ಯಾಗ ಮಲ್ಪುನ ಕೈತಡೆ ಬತ್ತೆ ಬಾಲೆ ಮಾನಿಗೆ ಎಲ್ಯ ರೂಪೊಡು ಕೇಂಡೆರು ಮೂಜಿ ಮುಟ್ಟು ಜಾಗೆಗೆ ಲತ್ತೆರು ಅಕ್ಕಸ ಭೂಮಿ ಬೊಕ್ಕ ಬಲಿನ ಮಂಡೆ ಲತ್ತೆರು ಅಕ್ಕಸ ಭೂಮಿ ಬೊಕ್ಕ ಬಲಿನ ಮಂಡೆ ತರ್ತೆರು ಪಾತಾಲೊಗು ಅರ್ತಿಡಬಯ ಕೊರಿಯರು ನಮ್ಮ ದೇವೆರು ತರ್ತೆರು ಪಾತಾಲೊಗು ಅರ್ತಿಡಬಯ ಕೊರಿಯರು ನಮ್ಮ ದೇವೆರು ಆಟಿ ಅಮಾವಾಸ್ಯೆಗು ಆಲು ಸೋನ ಸಂಕ್ರಾಂತಿಗು ಮಾನಿ ಬರಡು ಬೊಂತೆಲ್ದ ಪರ್ಬೊಗು ಈ ಬಲ ನಿನ್ನ ರಾಜ್ಯಗು ಪಂಡೆರು ಕೈಕಂಜಿ ನರಮಾನಿಲು ಕುಸಿಟುಪ್ಪುನ ಅರಸು ತೂಯೆಗೆ ಕೈಕಂಜಿ ನರಮಾನಿಲು ಕುಸಿಟುಪ್ಪುನ ಅರಸು ತೂಯೆಗೆ ನರಕಾಸುರನ ನೆಂಪುಗು ಬೂದಿ ನೀರು ಮೀಪಿ ಪರ್ಬನೆ ನರಕಾಸುರನ ನೆಂಪುಗು ಬೂದಿ ನೀರು ಮೀಪಿ ಪರ್ಬನೆ ಸಿರಿಯಪ್ಪೆ ಉದಿತಿ ಅಮಾವಾಸ್ಯೆ ದಾನಿ ಲಕ್ಷ್ಮಿಗೂ ಪೂಜನೆ ಪಿರ ತಿರ್ಗದು ತೂಕ ಹಿರಿಯ ಕುಲು ಪಾಡ್ದಿ ಕಟ್ಟು ಕಟ್ಟಳೆ ಪಿರ ತಿರ್ಗದು ತೂಕ ಹಿರಿಯ ಕುಲು ಪಾಡಿ ಕಟ್ಟು ಕಟ್ಟಳೆ ಬಾರಿ ಗೌಜಿಡೆ ಉಡಲು ದಿಂಜಿದು ಬರಡು ಈ ತುಡರ ಪರ್ಬ ಈ ತುಡರ ಪರ್ಬ ಈ ತುಡರ ಪರ್ಬ ಮಾತೆರೆಗ್ಲ ದೀಪಾವಳಿದ ಎಡ್ಡೆಪ್ಪುಲು ಅವಕಾಶಗೂ ಸೊಲ್ಮೇಲು ಉಡಲು ದಿಂಜಿದು ಬರಡು ತುಡರ ಪರ್ಬ ಐತ ಪಿರವಡಿತನಂಚಿನ ಪೌರಾಣಿಕವಾಯಿನ ಹಿನ್ನೆಲೆ ಮೂಜಿನತ್ತ ಆ ಪರ್ಬನು ಇಂಚ ಆಚರಣೆ ಮಲ್ಪಡು ಪರ್ಬಡ ಬಗ್ಗಿಟ್ಟು ದಯಾಮಣಿ ಶೆಟ್ಟರನ ಕವಿತೆ ಬರಿ ಪೊರ್ಲುಡು ಮುಡಿದು ಬೈದನು ಇತ್ತೆ ಯೋಗೇಶ್ ಕಾಂಚನ್ ಬೈಕಂಪಾಡಿ ಬೇರ್ನ ಕವಿತೆನ ಕೇಳ್ಕ ಕವಿತೆದ ತರೆಬರವು ತುಡರ್ ದೀಪಾವಳಿ ಪರ್ಬ ತುಡರ್ದ ಪರ್ಬ ದೀಪಾವಳಿ ಪರ್ಬ ಸರಿ ಅಪ್ಪೆ ಕೊಟ್ಟಿ ತಿರಿಗಂಜಿ ಪುರ್ತುಡೆ ದೀಪಾವಳಿ ಪರ್ಬ ತೂತ ಅಂತೊಟ್ಟುಡು ರಾಪಿ ದುರ್ಸು ಬಾನೋಡ್ಲ ದೀಪಾವಳಿ ಪರ್ಬ ತೂತ ಅಪ್ಪೆ ಕೊಟ್ಟಿ ತೆಲಿಗಂಜಿ ಪುರ್ತುಡೆ ದೀಪಾವಳಿ ಪರ್ಬ ತೂತ ಅಂತೊಟ್ಟುಡು ರಾಪಿ ದುರ್ಸು ಬಾನೋಡ್ಲ ದೀಪಾವಳಿ ಪರ್ಬ ತೂಪ ಕಾಲ ಕಾಲಗು ಕೋಲ ಕಟ್ಟುವ ಯುಗ ಮಗರ್ನಂಚನೆ ನಮಲ ಬದಲಾಪ ತೆಲಿಗಂಜಿ ದಡೆಗೆ ದುರ್ಸು ರಂಗದ ರಂಗೋಲಿ ತುಳುನಾಡೋರ್ ಮೇಲ ತುಡರ ಕಾರ್ಮಿಕು ಕಾಲ ಕಾಲಗು ಕೋಲ ಕಟ್ಟುವ ಯುಗ ಮಗರ್ನಂಚನೆ ನಮಲ ಬದಲಾಪ ತೆಲಿಗಂಜಿದಡೆಗೆ ದುರ್ಸು ರಂಗದ ರಂಗೋಲಿ ತುಳುನಾಡೋರ್ ಮೇಲ ತುಡರ ಕಾರ್ಮಿಕು ಕಂಡ ಬೆನ್ನಿಲು ಮದೆ ಆತ ಬಲೀಂದ್ರನ ಲೆಪ್ಪು ಪೊರ್ಲು ಅಲಿಯೊಂದು ಬರ್ಪ ಬುಲ್ಪುದ ಪರ್ಬು ಬುಲ್ಪು ದೊಟ್ಟಿಗೆ ರಂಗನು ಕಲೆಯೊಂದ ಕಂಡೋ ಬೆನ್ನಿಲು ಮದೆ ಆತ ಬಲೀಂದ್ರನ ಲೆಪ್ಪು ಪೊರ್ಲು ಅಲಿಯೊಂದು ಬರ್ಪ ಬುಲ್ಪುದ ಪರ್ಬು ಬುಲ್ಪು ದೊಟ್ಟಿಗೆ ರಂಗನು ಕಲೆಯೊಂದ ಬೆಂದ್ರು ಬೆಚ್ಚ ಮಲ್ಪು ನೀರು ಮೀಪಿ ಕೈಕಂಜಿಲೇನ ಸಿಂಗಾರ ಮಲ್ಪು ಆ ದಿನಕುಲು ನನ ಒರಿವ ಆ ದಿನಕುಲು ನನದಗಳಿಗೆ ತೆರಿವ ಬೆಂದ್ರು ಬೆಚ್ಚ ಮಲ್ಪು ನೀರು ಮೀಪಿ ಕೈಕಂಜಿಲೇನ ಸಿಂಗಾರ ಮಲ್ಪು ಆ ದಿನಕುಲು ನನ ಒರಿವ
ದಿನಕುಲು ನನದಗಲಿಗೆ ತೆರಿವ ಆ ಪೊರ್ಲು ತುಳುನಾಡು ಹತ್ತಂದೆ ಬೇತೆ ಓಲ್ಲ ತೂವರೆ ತಿಕ್ಕಂದು ಆ ಪೊರ್ಲು ತುಳುನಾಡು ಹತ್ತಂದೆ ಬೇತೆ ಓಲ್ಲ ತೂವರೆ ತಿಕ್ಕಂದು ತಿಕ್ಕುಂಡಲ ಆ ಪೊರ್ಲು ಉಪ್ಪಂದು ತಿಕ್ಕುಂಡಲ ಆ ಪೊರ್ಲು ಉಪ್ಪಂದು ದೀಪಾವಳಿ ಪರ್ಬ. ನಮಸ್ಕಾರ. ಬರೀ ಪೊರ್ಲುದ ಕವಿತೆ ಪರ್ಬ ಇತ್ತೆಲ್ಲ ನಮ್ಮ ಆಲೋಚನೆ ಮಲ್ತದು ಆಚರಿ ಪೂಜಾ ಆಚರಣೆ ಗೌಜಿಡ ಒಂದುಂಡು ಬೇರೆ ಬೇತೆ ರೀತಿಯ ಆಡಂಬರಗಳ ಇಟ್ಟು ಆಂಡ ಒವಿನ ನಮ್ಮ ಕಲೆ ಒಂದು ಪನ್ಪಡೆಯಲ್ಲ ಬಾರಿ ಪೊರ್ಲಾರು ಪಂಡೇರು ನಮ್ಮ ಇಲ್ಲು ಬಿತ್ತಲು ಕಂಡ ತೋಟ ಪನ್ಪಡೆ ನೀನು ನೆನಪಿರ ಸಾಧ್ಯ ಆಪುಜಿ ಬೆಂದರು ಕಾಯಿಪನ ನಂಗೆ ಗೊತ್ತೇ ಇಜ್ಜಿ ಇತ್ತ ಪೂರ ಇಲ್ಲಿ ಗೀಸರ್ ಬರ್ತಂದು ಗುಂಡಿ ಹತ್ರ ನೀರು ವೆಚ್ಚಾಪುಂಡು ಅಂಚಾದು ಪರ್ಬದ ಆಚರಣೆ ಪನ್ಪಿನ ಒಂಜಿ ಸವಕಲಾದು ಪೋತುಂಡು ಅಂಚ ಯಾರ ಬಲ್ಲಿ ನನ್ನ ಅಂಡ ಸಾಧ್ಯ ಇತ್ತಿನಾಗಳ ಸಂಸ್ಕೃತಿ ಒರಿತೊಂದು ಬರೋಡು ಪರ್ಪಡ ಅಂಗದಿ ನಂಜನ ಕವಿತೆನ ಯೋಗೀಶ್ ಕಾಂಚನ ಕೊರಿಯರ್ ಇತ್ತೆ ಒಡ್ಡಂಬೆಟ್ಟುದಾತ ಕವಿತೆ ಕೇಂದ್ರ ಎನ್ನ ಕವಿತೆ ತರೆ ಬರವು ಗೇನದ ತುಡರು ಎಂಚ ನಮ್ಮ ಮೂಜಿ ದಿನ ಆಚರಿತೊಂದು ಬರ್ಪಾದ ನಾನು ಒಂಜಿ ಪದ ಕಟ್ಟದು ಮಲ್ದೆ. ಮಣ್ಣ ತಿಬಿಲೆಡು ಎಣ್ಣೆ ಪಾಡುದು ತುಡರು ಪೊತ್ತಾಗ ಬಲೆ ಗೇನದ ಬೊಲ್ಪು ಊರೊರ್ಮೆ ಪದರಡು ಮಣ್ಣ ತಿಬಿಲೆಡು ಎಣ್ಣೆ ಪಾಡುದು ತುಡರು ಪೊತ್ತಾಗ ಬಲೆ ಗೇನದ ಬೊಲ್ಪು ಊರೊರ್ಮೆ ಪದರಡು ಜಾತಿ ಮದತದು ಪ್ರೀತಿ ನಲಿಪಾದು ಒಟ್ಟು ಸೇರುಗ ಬಲೆ ಜಾತಿ ಮದತದು ಪ್ರೀತಿ ನಲಿಪಾದು ಒಟ್ಟು ಸೇರುಗ ಬಲೆ ಸಾಮರಸ್ಯ ಕಮ್ಮೆನದ ಗಾಳಿ ಬೀಜಡು ಸಾಮರಸ್ಯ ಕಮ್ಮೆನದ ಗಾಳಿ ಬೀಜಡು ಕಲ್ಮಶದ ಕುರೆನು ಎಣ್ಣೆಡು ಉರ್ದುದು ಕಲ್ಮಶದ ಕುರೆನು ಎಣ್ಣೆಡು ಉರ್ದುದು ನೀರು ಮೈತು ದೆಕ್ಕುಗ ಬಲೆ ನಿರ್ಮಲ ಮನಸ್ಸದ ಐಸುರ ಉರ್ಕರಡು ನಿರ್ಮಲ ಮನಸ್ಸದ ಐಸುರ ಉರ್ಕರಡು ಉಲ್ಲಾಸದ ತೋರಣದಡಿಟು ಸಂತೋಷದ ಚೀಯನ ಉಲ್ಲಾಸದ ತೋರಣದಡಿಟು ಸಂತೋಷದ ಚೀಯನ ಪಟ್ಟದು ತಿನ್ಕಬಲೆ ಸಗಾಯ ಮನಸ್ಸು ನಮ್ಮೊಳೈ ನೆಗಪಡು ಸಗಾಯ ಮನಸ್ಸು ನಮ್ಮೊಳೈ ನೆಗಪಡು ಕಂಜಿ ಕೈಕಂಜಿಲೆನು ಗೋಮಾತೆಗು ಪೂಮಾಲೆ ಸಿಂಗರಿತದು ಪೂಜಿ ಪುಗಬಲೆ ಕಂಜಿ ಕೈಕಂಜಿಲೆನು ಗೋಮಾತೆಗು ಪೂಮಾಲೆಡು ಸಿಂಗರಿತದು ಪೂಜಿ ಪುಗಬಲೆ ಸಂಸ್ಕಾರದ ಬೇರು ನನಲ ಗಟ್ಟಿಯಾವಡು ಸಂಸ್ಕಾರದ ಬೇರು ನನಲ ಗಟ್ಟಿಯಾವಡು ದ್ವೇಷದ ಪಟಾಕಿಗೂ ಸ್ನೇಹದ ನಿನೆದೀದು ದ್ವೇಷದ ಪಟಾಕಿಗೂ ಸ್ನೇಹದ ನಿನೆದೀದು ಪುಡಪಾದು ಒಂಜಾಕಬಲೆ ಐಕ್ಯದ ಕೈಕುಲು ಸೇರ್ದು ಒಂಜಾವಡು ಐಕ್ಯದ ಕೈಕುಲು ಸೇರ್ದು ಒಂಜಾವಡು ನಮನಾಲಿ ಬಲೀಂದ್ರೆ ತುಳುನಾಡುಗೆ ಬರ್ಪಿ ಈ ಪೊರ್ತು ನಮನಾಲಿ ಬಲೀಂದ್ರೆ ತುಳುನಾಡುಗೆ ಬರ್ಪಿ ಈ ಪೊರ್ತು ಪುರಿ ಬಜಿಲು ಬೆಲ್ಲ ತಾರಾಯಿ ಬಲಿಕಂಬ ಸಿಂಗಾರ ಮಲ್ತದು ಪುರಿ ಬಜಿಲು ಬೆಲ್ಲ ತಾರಾಯಿ ಬಲಿಕಂಬ ಸಿಂಗಾರ ಮಲ್ತು ಕೊತ್ತಲಿಂಗೆ ಜೀಟಿಗೆಡು ತಲಕೆದ ಕೋಲುಡು ಕೊತ್ತಲಿಂಗೆ ಜೀಟಿಗೆಡು ತಲಕೆದ ಕೋಲುಡು ಪಾಲೆಗೆ ಬೊಟ್ಟುದು ಕೂಕುಲು ಪಾಡ್ದು ಪಾಲೆಗೆ ಬೊಟ್ಟುದು ಕೂಕುಲು ಪಾಡ್ದು ಒಟ್ಟುಗು ಲೆಪ್ಪುಗ ಬಲೆ ಒಟ್ಟುಗು ಲೆಪ್ಪುಗ ಬಲೆ ಬಲೀಂದ್ರ ಬಲೀಂದ್ರ ಕೂ ಬಲಿ ಅಂದ್ರಾಗ ಕೂಕುಲು ಪಾಡ್ದು ಲೆಪ್ಪು ನಂಚಿನ ಸಂಪ್ರದಾಯ ಐತೆ ಹಳ್ಳಿ ಇಡುವಂಥ ಊರಿದನದನ್ನ ಅಂಡ ಪೇಂಟೆಡ್ ಐಕೆ ಅವಕಾಶ ಇಜ್ಜಿ ಅವು ಆಯರ ಬಲ್ಲಿ ಒಂಜಿ ದೀಪ ಪೊತ್ತವನು ಬಜಿ ಬುಲ್ಪುಗು ಮಾತ್ರ ಅತ್ತು ನಮ್ಮ ಮನಸ್ಸದ ಕತ್ತಲೆ ಪೋಯರ ಮಾತ್ರ ದ್ವೇಷ ಬರ್ಬಡ ಅಗ್ನಿನ ಪಟಾಕಿ ಹೋಗ್ತದೆ ಅವು ಅಂಚ ಸಿಡಿಯರ ಬಲ್ಲಿ ಅವು ಶಾಂತಿ ಸೌಹಾರ್ದ ಒರಿಪೊಡು ಜಾತಿ ಮತ ಬೇದರು ಮದಪೊಡು ಪನ್ಪುನಂಚಿನ ಭಾವದ ಕವಿತೆ ಅವು ಇವೇ ಒಂಜಿ ಜಾತಿಗೆ ತನ್ನ ಧರ್ಮಗೂ ಸೀಮಿತ ಆದ ಇಜ್ಜಿ ಸಂಭ್ರಮ ಪನ್ಪಿನ ಅವು ಮಾತೆಲ್ಲ ಸೌಹಾರ್ದಡು ಒಂಜಿ ಬಿತ್ತಲಿಡು ಬೇತೆ ಬೇತೆ ಜಾತಿಗಳಿತ್ತಂದ ಅಗ್ಲು ಆ ಪರ್ವದ ಸಂತೋಷದ ಪಟ್ಟು ಲೆಕ್ಕ ನಮ್ಮ ಅವಕಾಶ ಮಾಲ್ತು ಕುರೋಡು ಪನ್ಪುನಂಚ ಆಶಯದ ಕವಿತೆ ಇತೆ ನಮ್ಮ ಸುಧಾ ನಾಗೇಶ್ ಮೇರ್ನ ಕವಿತೆ ಇಂಚಿನ ಕೇಂದ್ರ ಮಾತೆರೆಗ್ಲ ಪರ್ಬದ ಎಡ್ಡೆಪ್ಪಲು ಎಂಕ್ಲೆ ಪರ್ಬ ಬಂಡ ಬಾರಿ ಗೌಜಿ ಒಂಜಿ ತಿಂಗಳು ದುಂಬೆ ಕೊಪ್ಪರ ನುಂಗಿರ ಬಾರ್ದು ತಾರದ ಎಣ್ಣೆ ಇಲ್ಲಡೆ ದೆಪ್ಪು ನಂಚಿನ ಎಂಕ್ಲು ದೆತ್ತದು ಅಡ್ದೊಕ್ಕ ಸರಿ ಎಡೆನ ತಡೆಕ ವರೆಕು ಪುರ ಮೈತದು ಸರಿ ಪೂಜಿದು ಮೀದು ಬೊಕ ಪೆತ್ತ ಕೈ ಕಂಜಿಲು ನಿಲಿಕೆ ಪೆತ್ತ ಕೈ ಕಂಜಿ ಇಲ್ಲಡು ಗಂಗು ಗೌರಿ ಕಾಳಿ ಬಳ್ಳಿ ಅಂತ ಪುರ ಐಕ್ಲೆ ಪೂರ ಪೆತ್ತಾಗ ಗೋಪೂಜೆಗೆ ಐಕೆ ಪೂರಲ್ಲ ಎಂಕ್ಲೆ ಅವಿನ ಪೂರ ದೆಕ್ಕದು ಪುರ ಗೋಪೂಜೆ ಮಲ್ಪನಂಜನ ಬಾರಿ ಗಮ್ಮತ್ತಂತ ಎಲ್ಲ ಪುನಗದ ಪೂರ ಮಲ್ತಿನ ಇತ್ತೆ ಪೆತ್ತ ಕೈ ಕಂಜಿಲ್ ಪೂರ ಇಜ್ಜಿ ಎಂಕಲೊಟ್ಟೆ ಮರೆಯಾದ ಹೋಗ್ತುಂಡವು ಐತೊಟ್ಟಿಗೆ ಇತ್ತೆ ಬರಿತಿನಂಚನ ಕವಿತೆ ನಮಕ್ ದುಂಬುದ ಸಂಸ್ಕೃತಿ ನಮ್ಮ ಒರಿಪೋಡು ಪರತ್ ನಿಗೆ ಬೇರೆ ಬಲ್ಲಿ ಹೊಸದು ತೋಡರೆ ಬಲ್ಲಿ ನಮಕ್ ಹಿತ್ತಿನ ನಿತ್ತಲೆಕ್ಕನೆ ಒರಿಪ ಒಂದು ನಮ್ಮ ಜೋಕ್ಲಿ ಕೊರಡು ಬಂದಿನೇ ಆಶಯದೊಟ್ಟಿಗೆ ಈ ಕವಿತೆ ಬರೆದೆ. ಕವಿತೆದ ತಾರೆ ಬರವು ತುಡರು ಅರ್ಲಾವಡು ಅರ್ಲಾವಡು ತುಡರು ಅರ್ಲಾವಡು ಕಬಿದಿ ಕತ್ತಲೆ ಮಾಜುಲೆಕ ತುಡರು ಅರ್ಲಾವಡು ಮಣ್ಣ ತಿಬಿಲೆ ನದಿದು ಗಾಣದೆಣ್ಣೆನು ಪಾರ್ದು ಪರ್ತಿದ ನಿನದೀದು ಪೊತ್ತಾವಡು ಅಕ್ಕಸಗು ಬೊಲ್ಪು ದೈಸರನು ಪಾರಾವಡು ಅರ್ಲಾವಡು ತುಡರು ಅರ್ಲಾವಡು
ತರೆಡ್ದು ಕಾರ್ ಮುಟ್ಟ ಕೊಪ್ಪರದ ಎಣ್ಣೆ ಪೂಜಿದು ಪುಗೆ ಬರ್ಪಿ ನೀರನ್ನು ಮೈತವ ನೋಡು ಬೆಚ್ಚ ಬೆಚ್ಚ ಪುಗೆ ಬರ್ಪಿ ನೀರನ್ನು ಮೈತವ ನೋಡು ಮೇಟಿತ್ತಿ ಕುರೆ ಮೈಲೆ ಜಾರುನ ಒಟ್ಟಿಗೆ ಮನಸ್ಸದ ಕುರೆ ಜಾರ್ದು ಪೇರಾವೋಡು ಮನಸ್ಸು ಪೇರಾವೋಡು ಅರ್ಲಾವೋಡು ತುಡರು ಅರ್ಲಾವೋಡು ಕೆಬಿಕ್ ಬುಟ್ಪಿನ ಎಣ್ಣೆ ಕೆಬಿ ಸುದ್ದ ಮಲ್ತದು ಕೆಪ್ಪು ಮುಪ್ಪು ಆವಂದಿ ಲೆಕ್ಕ ಮಲ್ಪೋಡು ಕಣ್ಣಿಗೆ ಜತ್ತೊಂದು ಬರ್ಪಿನ ಎಣ್ಣೆ ಕಣ್ಣ ಪಾಪಿನ ದೆಕ್ಕದು ಗೇನೋದ ಪೊಸಸಾದಿ ತೋಜಾವೋಡು ಏನೋದ ಪೊಸಸಾದಿ ತೋಜಾವೋಡು ಅರ್ಲಾವೋಡು ತುಡರು ಅರ್ಲಾವೋಡು ತರೆಕ್ ದೀಪಿನ ಎಣ್ಣೆ ಹಾಳು ವಿಚಾರನು ಮನಸ್ಸಿಗೆ ಪೊಗ್ಗಂದಿ ಲೆಕ್ಕ ತೂವೋಡು ಮೇಯ್ ಮನಸ್ಸು ಹಗರಾದು ನಂಜಿ ಮಚ್ಚಿರಲು ಧೂಳಾದು ನಂಜಿ ಮಚ್ಚರಲು ಧೂಳಾದು ಹೊಸ ಬದುಕದ ಸಾದಿನ ತೋಜಾವೋಡು ಹೊಸ ಬದುಕದ ಸಾದಿನವು ತೋಜಾವೋಡು ಅರ್ಲಾವೋಡು ತುಡರು ಅರ್ಲಾವೋಡು ಕರಿದು ಪೋತಿನ ಹಿರಿಯರೆಗೆ ಪರ್ಬದ ಬಜಿಲು ಪಾರ್ದು ಕರಿದು ಪೋತಿನ ಹಿರಿಯರೆಗೆ ಪರ್ಬದ ಬಜಿಲು ಪಾರ್ದು ಬೆರಿಸಾಯ ಕೊರ್ಲೆಂದು ಕೈ ಮುಗಿಯೋಡು ಪೊರಿ ಬಜಿಲು ಸುರ್ನೊಳಿ ಉರ್ದು ದಡ್ಡೆನ ತಿನ್ಪಿ ಪೊರಿ ಬಜಿಲು ಸುರ್ನೊಳಿ ಉರ್ದು ದಡ್ಡೆನ ತಿನ್ಪಿ ಆರೋಗ್ಯ ಭಾಗ್ಯನು ನಟ್ಟೋ ನೋಡು ಆರೋಗ್ಯ ಭಾಗ್ಯನು ನಟ್ಟೋ ನೋಡು ಅರ್ಲಾವೋಡು ತುಡರು ಅರ್ಲಾವೋಡು ಕಬಿದಿ ಕತ್ತಲೆ ಮಾಜು ಲೆಕ್ಕ ತುಡರು ಅರ್ಲಾವೋಡು ಸೊಲಮಿ ತುಡರು ಪೊತ್ತವನತ್ತು ತುಡರು ಅರ್ಲಾವೋಡು ತುಡರು ಅರ್ಲದು ಆಯ್ತಾ ಬೊಲ್ಪು ನಾಲ್ ಮೇಯ್ಕಲ ಒಂಜೇ ಸಮನೆ ಪೂಡು ಒಂಜಿ ಮೇಯ್ಕ್ ಮಾತ್ರ ಅತ್ತ ಬಾರಿ ಪ್ರತಿಮಾರೂಪಡು ಪಂಪಿನಂಚಿನ ಕವಿತೆ ಆ ಎಣ್ಣೆ ಕೆಬಿಗೆ ಜತ್ತದು ಕೆಬಿನ ಶುದ್ಧ ಮಲ್ಪಡು ಕಣ್ಣಿಗೆ ಜತ್ತದು ಕಣ್ಣನ್ನು ಶುದ್ಧ ಮಲ್ಪಡು ಪಂಡ ಕೈ ಬಾಯಿ ಶುದ್ಧ ಓಡು ಅಂಡದು ತುಳಿಯರ್ನ ಮನಸ್ಸು ನಡಕ್ಕೆ ಪೂರ ದುಮ್ಮುಡು ಅಂಚನೆ ಇತ್ತಡು ಆ ರೀತಿಯೇ ನಮ್ಮ ಬದುಕು ನಂಚಿನ ಸಂಗತಿ ಅವಡು ಅಬ್ಬರಗು ಆಡಂಬರಗು ಮಲ್ಪಿನ ಹತ್ತು ಪರ್ಬ ಪರ್ಪಿನ ಅಂಗಡು ಈ ಕವಿತೆನ ಅವ್ರು ಪಂಡೇರು ಅಂಚ ತುಳುತ ಕವಿತೆಯೆಲ್ಲ ಕೇಂಡರು ನನ್ನ ಅಕ್ಕೇರಿಗೆ ಎನ್ನ ಒಂಜಿ ತುಳುತ ಕವಿತೆಯನ್ನು ದುಂಬುದೀಪ ಈ ಒಂಜಿ ದೀಪಾವಳಿ ಕಾವ್ಯಾಂಜಲಿ ಪನ್ಪಿನವು ತುಡರು ಪರ್ಬಗೂ ಸಂಬಂಧಪಟ್ಟಂಚಿನ ಒಂಜಿ ಕವಿತಾ ಮೇಳ ಒಂದು ಬೆಳಕಿನ ಹಬ್ಬಕ್ಕೆ ಕವಿತೆಯ ಕಾಣಿಕೆ ಪನ್ಪುಣ ತರೆಬರವಡು ಕೊರ್ನಂಚಿನ ಆ ಒಂಜಿ ಕವಿಗೋಷ್ಠಿ ಆಯ್ತಾ ಅಕ್ಕೇರಿಗೆ ಈ ತುತ್ತುದ ಅಕ್ಕೇರಿಗೆ ಎನ್ನ ಒಂಜಿ ಕವಿತೆ ತುಡರು ಪರ್ಬಯೇ ತುಡರು ಪರ್ಬಯೇ ತುಳುವೆರೆಗು ತುಡರು ಪರ್ಬಯೇ ಕಡಲ ಕರೆತ ನಾಡಿಡೋರ್ಬೆ ತುಡರ್ಗ ಪರ್ಬಯೇ ಬಲಿರಾಯ ನರತಾನ ಇತ್ತಿ ಊರುಯೇ ಪೊಲಿ 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 ಎನ್ಪಿ ಮಲ್ಲ ಬೂಡುಯೇ ಅರಿಬಾರು ಗಿಜ್ಜಿ ಮುಲ್ಪ ತತ್ವಾರಯೇ ಪುರಿಬಜಿಲು ಬನ್ನಂಗಾಯಿ ನಿಚ್ಚ ಉಂಡುಯೇ ಬಲಾ ಬಲಿಯೇಂದ್ರ ಕೂ ಬಲಿಯೇಂದ್ರ ಅರಿಬಾರು ಗಿಜ್ಜಿ ಮುಲ್ಪ ತತ್ವಾರಯೇ ಪುರಿಬಜಿಲು ಬನ್ನಂಗಾಯಿ ನಿಚ್ಚ ಉಂಡುಯೇ ನರಕನಾನಿ ಕೆರಿಯರಿಗೆ ಕಿಟ್ನ ದೇವೇರು ತರೆಕ ಮೇಯ್ಕ ಎಣ್ಣೆ ಪೂಜೆ ಮೀಪಿ ಪರ್ಬೋಡು ಬಲಕಿ ಮರತ ಬೊಲ್ಪು ದಡಿದು ಬಲಿನು ತೂಯೇರು ಬುಲೆ ಭಾಗ್ಯ ದಿಂಜೊಡೊಂದು ಪೊಲಿಲೆತ್ತೇರು ಪೊಲಿ ಪೊಲಿಯೇ ಪೊಲಿ ಪೊಲಿ ಪೊಲಿಯೇ ಪೊಲಿ ತುಡರು ಪರ್ಬಯೇ ತುಳುವೆರೆಗು ತುಡರು ಪರ್ಬಯೇ ಸಾಲು ಸಾಲು ಗೂಡು ದೀಪ ಬೊಳ್ಳಿ ಗೊಂಚಿಲು ಓಲು ತೂಂಡ ದುರ್ಸು ಬಾಣ ಪರ್ಬ ಗದ್ದಲ ತುಡಾರ್ ಮಗ ತುಡಾರಂದು ಪೆತ್ತ ಕಂಜಿಗು ನಡಪಿ ನಡೆರಿ ದೀಪೊಳಿದ ತುಳುವ ಮಣ್ಣಗು ತುಡಾರ್ ಮಗ ತುಡಾರಂದು ಪೆತ್ತ ಕಂಜಿಗು ನಡಪಿ ನಡೆರಿ ದೀಪೊಳಿದ ತುಳುವ ಮಣ್ಣಗು ಸಿರಿ ಬಲಿಯೇಂದ್ರ ಹರಿ ಬಲಿಯೇಂದ್ರ ಭೂಮಿಪುತ್ರ ಬಲಿಯೇಂದ್ರ ಕೂ ಬಲಿಯೇಂದ್ರ ತುಡರು ಪರ್ಬಯೇ ತುಳುವೆರೆಗು ತುಡರು ಪರ್ಬಯೇ ಕಡಲ ಕರೆತ ನಾಡಿಡೊರ್ಮೆ ತುಡಲು ಪರ್ಬೆಯೇ ತುಡರು ಪರ್ಬ ಪನ್ಪಿನವು ಅಥವಾ ಈ ದೀಪಾವಳಿ ಎನ್ನುವಂಥದ್ದು ತುಳುನಾಡಿನಲ್ಲಿ ವಿಶೇಷ. ಬಲಿಯೇಂದ್ರನನ್ನು ನಾವು ಭೂಮಿಪುತ್ರ ಬಲಿಯೇಂದ್ರ ಅಂತಲೇ ಕರೆಯುವುದು. ಅವ ತುಳುನಾಡಿನ ಬಲಿಯೇಂದ್ರ ಅಂತ ನಾವು ನಮ್ಮವನನ್ನಾಗಿ ಮಾಡಿಕೊಂಡಿದ್ದೇವೆ. ಪುರಾಣದ ಬಲಿಯೇಂದ್ರ ಅವ ಪಾತಾಳ ಲೋಕದವ, ಅವ ರಕ್ಕಸ ಅಂತ ಅರ್ಥ. ಆದರೆ ರಕ್ಕಸರಲ್ಲಿ ಅವ ಒಳ್ಳೆಯವ, ದಾನಶೂರ ಮಹಾಬಲಿ ಅಂತ ನಾವು ಅವನು ಕರೆಯುವಂಥದ್ದು. ಹಾಗಾಗಿ ಬಲಿಯನ್ನು ಎದುರುಗೊಳ್ಳುವಂಥ ಒಂದು ಸಂದರ್ಭ ನಮ್ಮ ಬಲಿಪಾಡ್ಯಮೆ ದಿವಸ ಹೇಗೆ ನಡೀತದೆ ಮತ್ತು ಈ ಒಟ್ಟು ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಕವಿಗಳು ಅವರವರ ಕಾಣಿಕೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಬಹಳ ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ದೀಪಾವಳಿ ಕಾವ್ಯಾಂಜಲಿ ಕಾರ್ಯಕ್ರಮ ಬಂದಿರುವಂತಹ ಎಲ್ಲ ಕವಿಗಳಿಗೆ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ವೀಕ್ಷಕರೇ, ಈ ಕವಿತೆ ಎನ್ನುವಂಥದ್ದು ಈಗ ಈ ಹೊತ್ತಿಗೆ ಕೇಳಿ ಮರೆಯುವಂಥದ್ದಲ್ಲ. ಪ್ರತಿಯೊಬ್ಬ ಕವಿಯೂ ಕೂಡ ಕೊಟ್ಟಂಥ ಆಶಯದ ಬಗ್ಗೆ ಮನನ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಇದು ಬಹುಶಃ ನಮ್ಮ ಬುದ್ಧಿಗೆ ಬೆಳಕನ್ನು ನೀಡುವಂತಹ ಹಬ್ಬ. ಅದರ ಮೂಲಕವಾಗಿ, ಕಾವ್ಯದ ಮೂಲಕವಾಗಿ ನಮ್ಮ ಬದುಕನ್ನು ಇನ್ನಷ್ಟು ನಾವು ಶುದ್ಧೀಕರಿಸುವ ನೆಲೆಯಲ್ಲಿ ಹೇಗೆ ಯೋಚನೆ ಮಾಡ್ಬೋದು ಎನ್ನುವುದಕ್ಕೆ ಒಂದು ಕನ್ನಡಿ ಇರುವಂಥ ಕೆಲಸವನ್ನು ಈ ಕವಿಗಳೆಲ್ಲ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ V4 ನ್ಯೂಸ್ನ ಪರವಾಗಿ ಧನ್ಯವಾದಗಳು.
ಅನೇಕ ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ EMI ಮತ್ತು ಎಲ್ಲ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. Heaven Rose, a household in Mangalore.
ಟೆಕ್ಸ್ಟೈಲ್ಸ್ ದೀಪಾವಳಿ ಧಮಾಕ. ಇಲ್ಲಿ ಎಲ್ಲ ಖರೀದಿಗಳು ಹಬ್ಬದ ವಾತಾವರಣದಲ್ಲಿ. ನಮ್ಮಲ್ಲಿ ಬೃಹತ್ ಆಫರ್ಗಳು ನಿಮ್ಮ ನಿರೀಕ್ಷೆಗೆ ಮೀರಿ ಸಿದ್ಧವಾಗಿವೆ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ನಿಮಗಾಗಿ ಹಬ್ಬದ ವಿಶೇಷ ಲಕ್ಕಿ ಕೂಪನ್. ಅದೃಷ್ಟ ಒಲಿದರೆ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಎಸಿ, ಬ್ಲೂಟೂತ್ ಸ್ಪೀಕರ್, ಮಿಕ್ಸರ್ ಗ್ರೈಂಡರ್ ಹಾಗೂ ಪ್ರತಿ ತಿಂಗಳು ಬೈಕ್ ಗೆಲ್ಲುವ ವಿಶೇಷ ಅವಕಾಶ. ಇನ್ನೇಕೆ ತಡ? ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಅನು ಮೊಬೈಲ್ಸ್ಗೆ ಇಂದೇ ಭೇಟಿ ನೀಡಿ. ಮಹೇಶ್ ಕಾಂಪ್ಲೆಕ್ಸ್, ಫ್ಲೈಓವರ್ ಹತ್ತಿರ, ತೊಕ್ಕೊಟ್ಟು. ದೀಪಾವಳಿ ಬರ್ತಾ ಇದೆ ಅಲ್ವಾ? ಪ್ರತಿ ಸಾರಿ ಹೊಸ ಪಟ್ ಸೀರೆ ತಗೊಳ್ಳೋ ಆಸೆ ಇರುತ್ತೆ. ಆದ್ರೆ ಹಳೆಯ ಸೀರೆಗಳೇ ಕಬೋರ್ಡ್ ನಲ್ಲಿ ಬಿದ್ದು ಧೂಳಾಗ್ತಿವೆ. ಪಾರಿ ಸಿಲ್ಕ್ ಸೆಂಟರ್ ಅಂದ್ರೆ ನಂಬಿಕೆಗೆ ಹೆಸರಿದೆ. ಇವರು ನಿಮ್ ಹಳೆಯ ಪಟ್ ಸೀರೆ ನೋಡ್ತಾರೆ, ಅದ್ರ ಸರಿ ಬೆಲೆ ಕೊಡ್ತಾರೆ, ಜರಿ ತೂಕಕ್ ಪ್ರಕಾರ. ಈ ತರರು ಕಸದ ನಂತರ ಕೊಡ್ತಾರೆ. ಅದಕ್ಕಿಂತ ಸುಲಭ ಏನ್ ಬೇಕಮ್ಮ? ಇಲ್ಲಿ ಫ್ರೀ ಪಿಕಪ್ ಸರ್ವಿಸ್ ಇದೆ. ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗ್ಲಿಗೆ ಬಂದು ಸೀರೆ ತೆಕ್ಕೊಂಡು ಹೋಗ್ತಾರೆ.